ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾಟನ್ಸ್ ಅಕಾಡೆಮಿ. ಸೊ ಇವತ್ತೊಂದು ದಿನ ಹೊಸ್ದಾಗಿ ಒಂದು ಬ್ಯಾಚ್ನ ಶುರು ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ಮೇ ಬಿ ಬೇರೆ ಯಾರೂ ಈ ಥರ ಟ್ರೈ ಮಾಡಿರಲ್ವೇನೋ, ನಾವು ಹೊಸ್ದಾಗಿ ಒಂದು ಪ್ರಯತ್ನನ ಪಡೋದಕ್ಕೆ ಮುಂದೆ ಸಾಗ್ತಾಯಿದ್ದೀವಿ. ಏನಪ್ಪ ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದ ಯಾವುದೇ ಒಂದು ಎಕ್ಸಾಮ್, FD ಆಗಿರ್ಬೋದು, SDA ಆಗಿರ್ಬೋದು, PSI PC ಯಾವುದೇ ಒಂದು ಎಕ್ಸಾಮ್ ಆಗಿರ್ಬೋದು, KPSCಯಿಂದ ನಡೆಯುವಂಥದ್ದು ಇರ್ಬೋದು, KEಯಿಂದ ನಡೆಯುವಂಥದ್ದು ಇರ್ಬೋದು, ಜನರಲ್ ಸ್ಟಡೀಸ್ ಪೇಪರ್ ಅಂತ ಬಂದಾಗ 6ನೇ ತರಗತಿಯಿಂದ 10ನೇ ತರಗತಿ 6th to 10th ಕ್ಲಾಸಸ್ಸು ಸ್ಟೇಟ್ ಬುಕ್ಸ್ ಏನಿದ್ದಾವೆ ಅದ್ರ ಮೇಲೆ ಕ್ವಶನ್ಸ್ನ ಡೈರೆಕ್ಟಾಗಿ ಕೇಳೋವಂಥ ಸಾಧ್ಯತೆಗಳು ತುಂಬ ಇರ್ತವೆ. ಓಕೆ, ಸೊ ಇದೆಲ್ಲ ನಿಮಗೆ ಗೊತ್ತಿರೋ ಅಂಥದ್ದೇನೆ. ಕೆಲವ್ರು ಏನು ಮಾಡ್ತಾರೆ, ಓದೋಣ ಬಿಡೋ ನೋಡೋಣ ಅಂತ ಸುಮ್ಮನಾಗ್ಬಿಡ್ತೀರ. ಇನ್ನು ಕೆಲವರು ಓದಿ ಅದನ್ನು ಒಂದು ನೋಟ್ ಮಾಡಿಕೊಂಡು ಅದನ್ನು ಎಕ್ಸಾಮ್ ಟೈಮ್ನಲ್ಲಿ ರಿವಿಷನ್ ಮಾಡಿಕೊಂಡು ಒಳ್ಳೆ ಅಂಕ ಪಡೆದುಕೊಂಡು ಕೆಲಸನೂ ಗಿಟ್ಟಿಸ್ಕೊಳ್ತಾರೆ. ಆದರೆ ಕೆಲವರಿಗೆ ಇದು ಸಾಧ್ಯ ಆಗಲ್ಲ. ಎಷ್ಟೊಂದು ಜನ ನೆಗ್ಲೆಕ್ಟು ಮಾಡಿಬಿಡ್ತೀರ. ಸೊ ಈ ನೆಗ್ಲಿಜೆನ್ಸ್ನ ತಡೆಯೋದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಕರ್ನಾಟಕ ಸ್ಟೇಟ್ ಬುಕ್ ಎಕ್ಸ್ಪ್ಲನೇಷನ್ ಕ್ಲಾಸಸ್ ಅಂತಲೇ ಒಂದು ಬ್ಯಾಚ್ನ ಶುರು ಮಾಡ್ತಾಯಿದ್ದೀವಿ. ಓಕೆ, ಏನಪ್ಪ ನಾನು ಇಂಗ್ಲೀಷ್ ಮೀಡಿಯಮ್ಮು ನಾನು ಕನ್ನಡ ಮೀಡಿಯಮ್ಮು ಆ ಥರ ಎಲ್ಲ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಹೀಗೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ, ಅದರಲ್ಲಿ ನೋಡ್ಬೋದು. ಈ ಕಡೆ ಇಂಗ್ಲೀಷ್ ಇರುತ್ತೆ, ಈ ಕಡೆ ಕನ್ನಡ ಇರುತ್ತೆ. ಪ್ಯಾರಲಲ್ಲಾಗಿ ಯಾವುದು ಇಂಪಾರ್ಟೆಂಟ್ ಇರುತ್ತೆ ಪ್ರತಿ ಚಾಪ್ಟರ್ ವೈಸು ನಿಮಗೆ ಪಾಠಗಳನ್ನ ಮಾಡ್ತಾ ಹೋಗ್ತೀವಿ. ಸೊ ಆ ಪಾಠದಲ್ಲಿ ಒಂದು ನಿಮಗೆ ನಾನು ಮಾರ್ಕ್ ಮಾಡಿರೋ ಅಂಥ PPT ಅಥವಾ PDF ಏನಿರುತ್ತೆ ಅದು ಬೇಕಾದರೂ ಸಿಗುತ್ತೆ. ಇಲ್ಲ ಸರ್, ನಾನು ನನ್ನದೇ ಒಂದಂಥ ಬರವಣಿಗೆಯಲ್ಲಿ ಬರ್ಕೊಂಡು ಅದನ್ನು ರಿವಿಷನ್ ಮಾಡಿದ್ರೆ ನನಗೆ ಚೆನ್ನಾಗಿ ತಲೆಯಲ್ಲಿರುತ್ತೆ ಅಂದರೆ ಆ ಥರನೂ ಮಾಡ್ಬೋದು. ಬಟ್ ನನ್ನ ಒಪಿನಿಯನಲ್ಲಿ ಕೇಳೋದಾದರೆ, ನೀವು ನಾನು ಏನು ಎಕ್ಸಾಮಿಗೆ ಇಂಪಾರ್ಟೆಂಟ್ ಅಂತ ಇಲ್ಲಿ ಮಾರ್ಕ್ ಮಾಡಿರ್ತೀನಿ, ಯಾವುದನ್ನು ನಾನು ಜಾಸ್ತಿ ಒತ್ತು ಕೊಟ್ಟು ಹೇಳ್ತೀನಿ ಇದು ಎಕ್ಸಾಮಿಗೆ ಬಂದೇ ಬರುತ್ತೆ ಅಂತ, ಅದನ್ನು ನೀವು ಒಂದು ಪೇಪರಲ್ಲಿ ಬರ್ಕೊಳ್ತಾ ಹೋದರೆ ತುಂಬ ಉತ್ತಮವಾಗಿ ಅಂಕವನ್ನು ಪಡೆದುಕೊಳ್ಬೋದು, ಕೆಲಸನೂ ಗಿಟ್ಟಿಸ್ಕೋಬೋದು. ಇನ್ನು ಇದು ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಅಂದರೆ, ಹೇಳಿದ್ನಲ್ಲ, KPSC KEA ಕಂಡಕ್ಟ್ ಮಾಡೋವಂಥ ಯಾವುದೇ ಎಕ್ಸಾಮ್ ಇರ್ಬೋದು, GK ಪೇಪರಲ್ಲಿ ಇದು ಬಂದೇ ಬರುತ್ತೆ. ನಮ್ಮ ಒಂದು ಏನು ಈ ಬ್ಯಾಚ್ ಹೊಸದಾಗಿ ಶುರು ಆಗ್ತಾ ಇದೆ, ಇದರಲ್ಲಿ ನಾವು 6ರಿಂದ 10ನೇ ತರಗತಿಯ ಸ್ಟೇಟ್ ಬುಕ್ಸು, ಎಸ್ಪೆಷಲಿ ಸೈನ್ಸು ಸೋಷಿಯಲ್ ಏನಿದೆ ಅದನ್ನು ಕವರ್ ಮಾಡ್ತೀವಿ. ಸೊ ಫಸ್ಟ್ ಕ್ಲಾಸ್ ನಾವು ಇದು 6ನೇ ಕ್ಲಾಸು ಸೋಷಿಯಲ್ಲು ಪಾರ್ಟ್ 1 ಏನಿದೆ ಅದರಿಂದ ಶುರು ಮಾಡ್ತಾ ಇರೋವಂಥದ್ದು. ಚಾಪ್ಟರ್ 1 ಬಂದು ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಆ್ಯಂಡ್ ಪ್ರೀ ಹಿಸ್ಟೋರಿಕ್ ಸೊಸೈಟಿ. ಇನ್ನು ಕೆಲವರು ಹೇಳ್ಬೋದು ಇದು ಕಾಂಪಿಟೇಟಿವ್ ಎಕ್ಸಾಮಿಗೆ ಅಂತನಾದರೂ ನೀವು ತಗೋಬೋದು. ಇಲ್ಲ, ಯಾರಾದರೂ ಓದೋವಂಥ ಹುಡುಗರಿದ್ದು 6ನೇ ಕ್ಲಾಸು ಎಕ್ಸಾಮಿಗೆ ಅಂದರೆ ಸ್ಕೂಲಿಗೆ ಹೋಗೋವಂಥ ಹುಡುಗರು ಸಹ ಇದನ್ನು ಕೇಳೋ ಸಾಧ್ಯತೆ ಇರುತ್ತೆ. ಓಕೆ, ಸೊ ಫಸ್ಟು ಆ್ಯಂಡ್ ಫಾರ್ಮೋಸ್ಟ್ ಏನು ಈ ಒಂದು ಕ್ಲಾಸು ಚಾಪ್ಟರ್ 1 ಬಂದು ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಆ್ಯಂಡ್ ಪ್ರೀ ಹಿಸ್ಟೋರಿಕ್ ಸೊಸೈಟಿ, ಅಂದರೆ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತ ಇದೆ. ಇದರಲ್ಲಿ ನಾನು ಪ್ರತಿಯೊಂದು ಲೈನ್ನ ನಾನು ಇದು ಮಾಡ್ತೀನಿ ಅಂತ ಇದು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಲ್ಲೆಲ್ಲಿ ಇಂಪಾರ್ಟೆಂಟು, ಎಕ್ಸಾಮಿಗೆ ಎಲ್ಲೂ ಒತ್ತು ಕೊಡಬೇಕು ಅದನ್ನು ನಾನು ಹೇಳ್ತಾ ಹೋಗ್ತೀನಿ, ಅಷ್ಟನ್ನು ಮಾತ್ರ ನೀವು ತಲೆಯಲ್ಲಿ ಇಟ್ಕೊಳ್ತಾ ಹೋಗಬೇಕು. ನಂತರ ಇನ್ನೊಂದು ಪಾಯಿಂಟ್ ಏನು ಅಂದರೆ, ಇದೇ ಕ್ಲಾಸು ಅಂದರೆ ಪ್ರತಿಯೊಂದು ಚಾಪ್ಟರ್ ಆದ ನಂತರ 50ರಿಂದ 60 ಕ್ವಶನ್ಗಳು ಸೇಮ್ ಇದೇ ಮಾದರಿಯಲ್ಲಿ ಇಂಗ್ಲೀಷು ಕನ್ನಡ, ಈ ಕಡೆ ಇಂಗ್ಲೀಷ್ ಇರುತ್ತೆ, ಈ ಕಡೆ ಕನ್ನಡ ಇರುತ್ತೆ. ಅದರಲ್ಲಿ ನಾವು MCQಸ್ನೂ ಸಹ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟು ನಾವು ಇವಾಗ ಏನಿದೆ ವಿಡಿಯೋ ಕ್ಲಾಸ್ನ ನಾವು ನೋಡ್ಕೊಳ್ತಾ ಹೋಗೋಣ. ಫೈನ್, ಓಕೆ. ಸೊ ಹಾಗಿದ್ದರೆ ಎಲ್ಲರಿಗೂ ಫಸ್ಟು ತಲೆಯಲ್ಲಿ ಕೂರೋ ಅಂಥದ್ದು ಏನಿದು ಹಿಸ್ಟ್ರಿ, ಇತಿಹಾಸ ಅಂತ ಅಂತೀವಿ. ಏನು ಹಂಗಾದರೆ ಹಿಸ್ಟ್ರಿ ಅಂದರೆ ಏನು ನೋಡಿ, ಒಂದು ಸಿಸ್ಟಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತಾರೆ ಆಫ್ ಪಾಸ್ಟ್ ಇವೆಂಟ್ಸು. ಈಗ ನಾವು ಯಾವುದೋ ಒಂದು ಮೂವಿಗೆ ಹೋಗಿ ಬರ್ತೀವಿ ಅಲ್ವಾ, ಯಾವುದೋ ಒಂದು ಮೂವಿಗೆ ಹೋಗಿ ಬರ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಓಡ್ತಾ ಇರೋವಂಥ ಕಾಂತಾರ ಮೂವಿ ಅಂತ ಅಂದ್ಕೊಳ್ಳೋಣ. ಆಚೆ ಬಂದಾಗ ಯಾರೋ ಒಬ್ಬ ಹುಡುಗಂಗೆ, ಫಾರ್ ಎಕ್ಸಾಂಪಲ್ ರಂಗಣ್ಣ ಇರ್ತಾನೆ, ಮೂವಿಗೆ ಹೋಗಿ ಬಂದಿರ್ತಾನೆ. ಅವನು ಮಂಜಣ್ಣಂಗೆ ಹೆಂಗೆ ಮೂವಿ ಇದೆ ಅಂತ ಅಂದಾಗ ಮಂಜಣ್ಣ ಕೇಳ್ತಾನೆ, ಸ್ಟೋರಿ ಹೇಳ್ಬಿಡು, ನನಗೆ ಹೋಗೋದಕ್ಕಾಗಲ್ಲ ಅಂತ. ಆಗ ರಂಗಣ್ಣ ಏನು ಮಾಡ್ತಾನೆ, ಆಲ್ರೆಡಿ ನಡೆದುಬಿಟ್ಟಿದೆ ಇದು, ಆಯಿತಾ, ಇವನು ಮೂವಿಗೆ ಹೋದ, ಮೂವಿ ನೋಡ್ಬಿಟ್ಟಿದ್ದಾನೆ. ಇದನ್ನು ಇವಾಗ ರಂಗಣ್ಣ ಏನು ಮಾಡಬೇಕು,
ಮಂಜಣ್ಣಂಗೆ ಹೇಳ್ಬೇಕು. ಓಕೆ, ಸೊ ಇವನೇನು ಮಾಡ್ತಾನೆ, ಸ್ಟಾರ್ಟಿಂಗ್ ಇಂಟ್ರೋಯಿಂದ ಹಿಡಿದು ಕಡೆಯಲ್ಲಿ ಶುಭಮ್ ಅಂತ ಬರೋವರೆಗೂ ಏನೇನೆಲ್ಲ ಕತೆ ಆಗಿದೆ ಅದನ್ನು ಒಂದು ಅಚ್ಚುಕಟ್ಟಾಗಿ ಹೇಳ್ತಾನೆ. ನೋಡಪ್ಪ ಈ ಥರ ಆಯಿತು, ಅದಾದಮೇಲಿಂದ ಹೀರೋ ಬಂದ, ಆಮೇಲಿಂದ ಹೀರೋಯಿನ್ ಎಂಟ್ರಿ ಆಯಿತು, ಆಮೇಲಿಂದ ವಿಲನ್ ಬಂದಾದ ನಂತರ ಅವರ ಮಧ್ಯೆ ಏನೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಅದೆಲ್ಲ ಆದಮೇಲಿಂದ ಒಂದು ಫಿಲಮು ಎಂಡ್ ಆಗುತ್ತೆ ಅಂತ. ಸೊ ಅವನಿಲ್ಲಿ ಡೈರೆಕ್ಟ್ ಶುಭಮ್ ತೋರಿಸ್ಲಿಲ್ಲ ಉಪೇಂದ್ರ ಅವ್ರ ಥರ ಅಲ್ವಾ. ಉಪೇಂದ್ರ ಅವ್ರು ಏನು ಮಾಡ್ತಾರೆ, ಫಸ್ಟೇ ಎಂಡ್ ತೋರಿಸ್ಬಿಟ್ಟು ಆಮೇಲಿಂದ ರಿವರ್ಸ್ ಪ್ಲೇಬ್ಯಾಕ್ ಮಾಡ್ಕೊಳ್ತಾ ಬರ್ತಾರೆ. ಆ ಥರ ಏನು ಮಾಡಲಿಲ್ಲ. ಅವನೇನು ಮಾಡ್ದ, ಸಿಸ್ಟಮ್ಯಾಟಿಕ್ಕಾಗಿ ಒಂದು ಈವೆಂಟ್ ಆದಮೇಲೆ ಇನ್ನೊಂದು ಈವೆಂಟು ಈಗ ನಡೀತಿದೆ ಅಂತ ಹೇಳ್ಕೊಂಬರ್ತಾನೆ. ಓಕೆ, ಸೊ ಹೀಗೆ ನಡೆದಿರೋ ಅಂಥ ಈವೆಂಟ್ಗಳೇನಿದ್ದಾವೆ, ಓಕೆ, ಸನ್ನಿವೇಶಗಳೇನಿದ್ದಾವೆ ಅದನ್ನು ಒಂದರಂತೆ ಇನ್ನೊಂದು ಆಯಿತಾ, ಅದನ್ನು ಜೋಡಣೆ ಮಾಡ್ತಾ ಬಂದಾಗ ನಮಗೆ ಒಂದು ಈವೆಂಟಿನ ಸರಮಾಲೆ ಸಿಗುತ್ತೆ ಆಯಿತಾ. ಅದನ್ನು ನಾವು ಹಿಸ್ಟ್ರಿ ಅಂತ ಹೇಳ್ತೀವಿ. ಓಕೆ, ಅದನ್ನು ಕನ್ನಡದಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದು. ಏನಂತ ಹೇಳ್ತಾರೆ, ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಹೆಂಗೆ ಬೇಕೋ ಹಂಗೆ ಹೇಳ್ಕೊಂಡು ಹೋಗೋದಲ್ಲ, ಕ್ರಮಬದ್ಧವಾಗಿ ಹೇಳಬೇಕಾಗತ್ತೆ. ಅದನ್ನು ನಾವು ಇತಿಹಾಸ ಅಂತ ಹೇಳ್ತೀವಿ. ಓಕೆ, ಇದರಲ್ಲಿ ಏನೇನೋ ಕೊಟ್ಟಿದ್ದಾರೆ, ನಿಮಗೆಲ್ಲ ಗೊತ್ತಿರೋ ಅಂಥದ್ದು, ಇವೆಲ್ಲ ಓದ್ಕೊಂಡು ಕೂರೋ ಅಂಥ ಅವಶ್ಯಕತೆ ಇಲ್ಲ ಆಯಿತಾ. ಎಕ್ಸಾಮಿಗೆ ಎಷ್ಟು ಇಂಪಾರ್ಟೆಂಟು ಅಷ್ಟನ್ನು ನಾವು ಇದು ಮಾಡ್ತಾ ಹೋಗಬೇಕಾಗತ್ತೆ. ನಂತರ ನೋಡಿ, ಫಾದರ್ ಆಫ್ ಹಿಸ್ಟ್ರಿಯ ಪಿತಾಮಹ, ಇತಿಹಾಸದ ಪಿತಾಮಹ ಯಾರು ಅಂತ ಅಂದರೆ ಹೆರೋಡಾಟಸ್. ಇದು ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮಲ್ಲಿ ಕೇಳೋವಂಥ ಸಾಧ್ಯತೆ ಇರುತ್ತೆ ಆಯಿತಾ. ಫಾದರ್ ಆಫ್ ಹಿಸ್ಟ್ರಿ ಯಾರು, PCE ಎಕ್ಸಾಮಲ್ಲಿ ಕೇಳ್ಬೋದು ಅಥವಾ SDA ಎಕ್ಸಾಮಲ್ಲಿ ಕೇಳ್ಬೋದು. ಯಾರು ಅಂತ ಅಂದರೆ ಹೆರೋಡಾಟಸ್. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಇಲ್ಲಿ ನೀವು ನೋಡ್ಬೋದು ಏನಂತ ಹೇಳ್ತಾನೆ ನೋಡಿ. ಹೆರೋಡಾಟಸ್ ಆಫ್ ಗ್ರೀಸ್, ಇವನು ಯಾವ ದೇಶದವನು, ಗ್ರೀಸ್ ದೇಶದವನು. ಹೆರೋಡಾಟಸು ಈಸ್ ದ ಫಸ್ಟ್ ಪರ್ಸನ್ ಟು ಶೋ ಹೌ ಟು ಕ್ರಿಯೇಟ್ ಹಿಸ್ಟ್ರಿ ಆಯಿತಾ. ಅದಕ್ಕೆ ಅವನ್ನ ಫಾದರ್ ಆಫ್ ಹಿಸ್ಟ್ರಿ ಅಂತ ಹೇಳ್ತಾರೆ. ಅಂದರೆ ಹೇಗೆ ನಾವು ಮುಂಚೆ ನಡೆದಿರೋವಂಥ ಈವೆಂಟ್ಗಳನ್ನ ಒಂದು ಜೋಡಣೆ ಮುಖಾಂತರ ಹೇಳಬಹುದು ಆಯಿತಾ. ಈ ಥರ ಒಂದು ರಚನೆ, ಇತಿಹಾಸವನ್ನು ಹೇಗೆ ರಚಿಸಬೇಕು ಅಂತ ಹೇಳ್ಕೊಟ್ಟವನೇ ಗ್ರೀಕ್ ದೇಶದ ಹೆರೋಡಾಟಸ್. ಅದಕ್ಕೆ ಅವನ್ನ ಇತಿಹಾಸದ ಪಿತಾಮಹ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನೀವು ನೋಡೋದಾದರೆ ಫಸ್ಟು ಇಂಪಾರ್ಟೆಂಟ್ ಕ್ವಶನ್ ಏನು, ಇತಿಹಾಸದ ಪಿತಾಮಹ, ಹಿಸ್ಟ್ರಿ, ಫಾದರ್ ಆಫ್ ಹಿಸ್ಟ್ರಿ ಯಾರು ಅಂತ ಅಂದರೆ ಹೆರೋಡಾಟಸ್. ಯಾವ ದೇಶದವನು, ಗ್ರೀಸ್ ಅವನು. ಓಕೆ, ನಂತರ ನೋಡಿ ಹಿಸ್ಟೋರಿಯನ್ಸ್ ಅಂದ್ರೇನು, ಇದು ಎಕ್ಸಾಮಲ್ಲಿ ಕೇಳಲ್ಲ ಬಟ್ ತಿಳ್ಕೊಂಡಿರ್ಬೇಕು. ಏನು ಹಿಸ್ಟೋರಿಯನ್ಸು, ದೋಸ್ ಹು ಸ್ಪೆಷಲೈಸ್ ಇನ್ ದ ಸ್ಟಡಿ ಆಫ್ ಹಿಸ್ಟ್ರಿ ಆರ್ ಕಾಲ್ಡ್ ಹಿಸ್ಟೋರಿಯನ್ಸು ಆಯಿತಾ. ಹಿಸ್ಟ್ರಿ ಇವಾಗ ಏನೋ ಒಂದು ಕ್ರಮಬದ್ಧ ರಚನೆ ಒಂದು ಆಗಿರುತ್ತಲ್ಲ, ಅದನ್ನು ಸ್ಟಡಿ ಮಾಡೋವಂಥ ಜ್ಞಾನಿಗಳು, ಅವ್ರನ್ನ ಏನಂತ ಹೇಳ್ತಾರೆ, ಹಿಸ್ಟೋರಿಯನ್ಸ್ ಅಂತ ಹೇಳ್ತಾರೆ. ಹಾಗಿದ್ದರೆ ಈ ಹಿಸ್ಟ್ರಿ ಸ್ಟಡಿ ಮಾಡಬೇಕಾದ್ರೆ ಎರಡು ಥರ ಮಾಡ್ಬೋದು. ಯಾವ ಥರ ಮಾಡ್ಬೋದು, ಒಂದು ಲಿಟ್ರರಿ ಸೋರ್ಸಸ್ ಮುಖಾಂತರ, ಇನ್ನೊಂದು ಆರ್ಕಿಯೋಲಾಜಿಕಲ್ ಸೋರ್ಸಸ್ ಮುಖಾಂತರ. ಓಕೆ, ಲಿಟ್ರರಿ ಸೋರ್ಸಸ್ಸು, ಇನ್ನೊಂದು ಆರ್ಕಿಯೋಲಾಜಿಕಲ್ ಸೋರ್ಸಸ್ಸು. ಲಿಟ್ರರಿ ಸೋರ್ಸಸ್ ಅಂದರೆ ಸಾಹಿತ್ಯದ ಆಧಾರದ ಮೇಲೆ, ಇನ್ನೊಂದು ಆರ್ಕಿಯೋಲಾಜಿಕಲ್ ಸೋರ್ಸಸ್ ಅಂತ ಅಂದರೆ ಪುರಾತತ್ವ ಆಧಾರದ ಮೇಲೆ. ಓಕೆ, ಸೊ ಇವಾಗ ಲಿಟ್ರರಿ ಸೋರ್ಸಸ್ ಅಂತ ಬಂದಾಗ ನೋಡಿ ಏನಂತ ಹೇಳ್ಬೋದು, ಅದನ್ನು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡಲ್ಲಿ ನೋಡಿದಾಗ ಅದು ನಮಗೆ ರಿಟರ್ನ್ ಫಾರ್ಮಲ್ಲಾದರೂ ಸಿಗ್ಬೋದು ಅಥವಾ ಓರಲ್ ಫಾರ್ಮಲ್ಲಾದರೂ ಸಿಗ್ಬೋದು. ಓಕೆ, ರಿಟರ್ನ್ ಅಂತ ಅಂದರೆ ಅದು ಬರೆದಿರೋ ಅಂಥದ್ದು. ಓಕೆ, ಲಿಖಿತ ಸಾಹಿತ್ಯ ಅಂತ ಹೇಳ್ತೀವಿ, ಅಥವಾ ಮೌಖಿಕ ಸಾಹಿತ್ಯ ಓರಲಿ ಇರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮನೆ ಇರುತ್ತೆ ಅಂತ ಅಂದರೆ ಆ ಮನೆಯಲ್ಲಿ ಏನೋ ಒಂದು ಪೂಜೆ ಕಾರ್ಯ ನಡೆಸ್ತಾರೆ. ಅದಾದಮೇಲಿಂದ ರಾತ್ರಿ ಹೊತ್ತು ಯಾವುದೋ ಒಂದು ಭಜನೆನೋ ಏನೋ ಮಾಡಿಸಿದಾಗ ಆ ಭಜನೆ ಎಲ್ಲೋ ಒಂದು ಬರೆದಿರುತ್ತೆ, ಅದನ್ನು ಅವರು ಮೌಖಿಕವಾಗಿ ಸಹ ಹೇಳ್ತಾರೆ. ರಾತ್ರಿ ಎಲ್ಲ ಭಜನೆ ಮಾಡ್ತಾರೆ. ಬರೆದಿರೋ ಅಂಥದ್ದು ಲಿಖಿತ ಸಾಹಿತ್ಯ ಆದರೆ ಅದನ್ನು ಅವರು ಬಾಯಿ ಮುಖಾಂತರ ಯಾವಾಗ ಪಠಿಸ್ತಾರಲ್ಲ ಅದನ್ನು ಮೌಖಿಕ ಸಾಹಿತ್ಯ ಅಂತಲೂ ಹೇಳ್ತಾರೆ.
ಓಕೆ. ಸೊ ಹೀಗೆ ಬರೆದಿರೋವಂಥ ಸಾಹಿತ್ಯದಲ್ಲೂ ಏನಾಗುತ್ತೆ, ಆ ರಿಟರ್ನ್ ಲಿಟ್ರೇಚರು 2 ಥರ ಇರ್ಬೋದು. ಒಂದು ನೇಟಿವು, ಒಂದು ಫಾರಿನ್ ಲಿಟ್ರೇಚರು. ಅರ್ಥ ಒಂದು ಅದು ದೇಶೀಯತೆ ಇರ್ಬೋದು ಅಥವಾ ವಿದೇಶೀಯ ಸಾಹಿತ್ಯ ಆಗಿರ್ಬೋದು. ಇನ್ನು ಓರಲ್ ಲಿಟ್ರೇಚರ್ ಅಂತ ಬಂದಾಗ ಅದು ಫೋಕ್ ಸಾಂಗ್ಸ್ ಇರ್ಬೋದು, ಸ್ಟೋರೀಸ್ ಆಗಿರ್ಬೋದು, ಬ್ಯಾಲೆಟ್ಸ್ ಇರ್ಬೋದು, ಲೆಜೆಂಡ್ಸ್ ಇರ್ಬೋದು. ಅರ್ಥ ಏನು, ಅದು ಜನಪದ ಗೀತೆ ಇರ್ಬೋದು, ಕತೆಗಳಿರ್ಬೋದು, ಅಜ್ಜಿ ಕತೆ ಅಂತ ಹೇಳ್ತೀವಿ, ಲಾವಣಿ ಇರ್ಬೋದು, ಐತಿಹ್ಯ ಇರ್ಬೋದು. ಹೀಗೆ ಒಂದು ಹಿಸ್ಟ್ರಿಯನ್ನು ನಾವು ನೋಡೋದಾದರೆ ಅದರಲ್ಲಿ ಈ ಥರ ಎಲ್ಲ ಕವಲು ಹೊಡೆಯುತ್ತಾ ಹೋಗುತ್ತೆ. ಓಕೆ. ನಂತರ ನೋಡಿ, ರೈಟರ್ಸ್ ಆಫ್ ದ ರಿಟರ್ನ್ ಲಿಟ್ರೇಚರು ಏನಂತ ಹೇಳೋದಾದರೆ, ವೈಲ್ ದ ರೈಟರ್ಸ್ ಆಫ್ ದ ರಿಟರ್ನ್ ಲಿಟ್ರೇಚರ್ ಆರ್ ಲಿಟ್ರೇಟ್ಸ್ ಬಟ್ ಓರಲ್ ಲಿಟ್ರೇಚರ್ ಈಸ್ ಇಲ್ಲಿಟ್ರೇಟ್ ಅಂತ ಹೇಳ್ತಾರೆ. ಅದು ಗೊತ್ತಿರೋ ಅಂಥದ್ದು. ಇವಾಗ ನೀವೇ ಅಸ್ಯೂಮ್ ಮಾಡ್ಕೊಳ್ಳಿ, ಜನಪದ ಸಾಹಿತ್ಯ ಬೆಳಿಬೇಕಾದ್ರೆ ಅಥವಾ ಜನಪದ ಸಾಹಿತ್ಯ ಹುಟ್ಕೋಬೇಕಾದ್ರೆ ಅವರಿಗೆ ಬರೆಯೋ ಅಂಥ ಆ ಒಂದು ಜ್ಞಾನ ಇರ್ಬೋದು, ಆ ಒಂದು ಸ್ಥೀಮಿತೆ ಇರ್ಬೋದು ಅವರಲ್ಲಿ ಇರಲಿಲ್ಲ. ಆಯಿತಾ. ಅವರು ಯಾವಾಗ ಬಾಯಿಂದ ಬಾಯಿ ಹರಡಿ ಅದೊಂದು ಜನಪದ ಕಲೆ ಅನ್ನೋದು ಹುಟ್ಟುವಂಥದ್ದು. ಸೊ ಅದರಿಂದ ಹೇಳ್ಬೋದು, ಲಿಖಿತ ಸಾಹಿತ್ಯ ಬರೆದು ಇದು ಮಾಡಬೇಕು ಅಂದರೆ ಅವ್ರು ಆಬ್ವಿಯಸ್ಲಿ ಅಕ್ಷರಸ್ಥರಾಗಿರಬೇಕು, ಏನೋ ಒಂದು ಓದಿರಬೇಕು, ಲಿಟ್ರೇಟ್ ಆಗಿರಬೇಕು. ಆವಾಗ ಅವರು ಬರೆದು ಒಂದು ಸಾಹಿತ್ಯ ರಚನೆ ಮಾಡ್ಬೋದು. ಅದರಿಂದ ಲಿಟ್ರರಿ ಸೋರ್ಸು ಬೆಳೆಯುತ್ತೆ. ಅದೇ ಅವರು ಅನಕ್ಷರಸ್ಥರು ಅಂತ ಅಂದರೆ ಆವಾಗ ಆಬ್ವಿಯಸ್ಲಿ ಅದು ಮೌಖಿಕ ಸಾಹಿತ್ಯಕ್ಕೆ ಅನುಗುಣ ಮಾಡಿಕೊಡುತ್ತೆ, ಅಂದರೆ ಓರಲ್ ಲಿಟ್ರೇಚರ್ ಆಗುತ್ತೆ. ಓಕೆ, ಫೈನ್. ನಂತರ ಇದು ಲಿಟ್ರರಿ ಸೋರ್ಸಸ್ಸು, ಬರೆದಿರೋ ಅಂಥ ಸಾಹಿತ್ಯ. ಆದರೆ ಈಗ ಆರ್ಕಿಯಾಲಜಿಕಲ್ ಸೋರ್ಸಸ್ಸಿಂದನೂ ನಾವು ಹಿಸ್ಟ್ರಿನ ಕಂಡುಹಿಡ್ಕೋಬೋದು. ಯಾವ ಥರ, ಈಗ ಎಷ್ಟೊಂದು ನೀವು ಹೊಲ ತೋಟದಲ್ಲಿ ಏನೋ ಅಗಿಯೋದಕ್ಕೆ ಅಂತ ಹೋಗ್ತೀರ, ಆಯಿತಾ. ಅಗೀತಾ ಇರ್ತೀರ, ಒಳಗಡೆ ಏನೋ ಒಂದು ಯಾವುದೋ ಒಂದು ತಾಮ್ರದ್ದು ತಟ್ಟೆನೋ ಅಥವಾ ಸಮಥಿಂಗ್ ಏನೋ ಒಂದು ಸಿಕ್ಬಿಡುತ್ತೆ. ಆವಾಗ ಏನು ಮಾಡ್ತೀರಾ, ಅದನ್ನು ಪರಿಶೀಲಿಸಿ ನೋಡಿದ್ರೆ ಅದು ಎಷ್ಟೋ ಸುಮಾರು ವರ್ಷದಿಂದೇ ಅಲ್ಲೇ ಉದ್ಗೋಗ್ಬಿಟ್ಟಿರುತ್ತೆ. ಓಕೆ. ಸೊ ಈ ಥರ ಎಷ್ಟೊಂದು ಆಬ್ಜೆಕ್ಟ್ಗಳಿರ್ಬೋದು, ಆಯಿತಾ. ಏನೋ ತಟ್ಟೆನೋ, ಲೋಟನೋ, ಮತ್ತಿನ್ನೊಂದು ಬಟ್ಟೆನೋ, ಏನೋ ಒಂದು ಬಾಡಿ ಪೀಸಸ್ಸೇ ಇರ್ಬೋದು. ಈ ಥರ ಮಣ್ಣಿನಲ್ಲಿ ಕೆಳಗೆ ನೆಲಸಮ ಆಗೋಗ್ಬಿಟ್ಟಿರುತ್ತೆ. ಅದನ್ನು ನಾವು ಹೊರ ತೆಗಿತೀವಿ. ಆ ಹೊರ ತೆಗೆದು ಅದನ್ನು ನಾವು ಪರಿಶೀಲನೆಗೆ ಒಳಪಡಿಸ್ತೀವಿ. ಅದನ್ನು ನಾವು ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಹೇಳ್ತೀವಿ, ಅಂದರೆ ಪುರಾತತ್ವ ಆಧಾರಗಳು ಅಂತ ಹೇಳ್ತೀವಿ, ಆಯಿತಾ. ಆ ವಸ್ತುಗಳ ಅವಶೇಷಗಳನ್ನ ನಾವು ಪುರಾತತ್ವ ಆಧಾರಗಳು ಅಂತ ಹೇಳ್ತೀವಿ. ಇನ್ನು ಅದನ್ನು ನಾವು ತೆಗಿಯೋವಂಥ ಕ್ರಿಯೆ ಏನಿದೆ, ಇದು ಭೂಮಿ, ಆ ಭೂಮಿಯಿಂದ ನಾವು ಇಲ್ಲಿ ತೋಡಿ ಇಲ್ಲಿ ತೆಗಿತಾ ಇದ್ದೀವಿ. ಇದನ್ನು ನಾವೇನಂತ ಹೇಳ್ತೀವಿ, ಎಕ್ಸ್ಕವೇಷನ್ ಅಂತ ಹೇಳ್ತೀವಿ, ಆಯಿತಾ. ಡಿಗ್ ಮಾಡೋದು, ಭೂಮಿನ ಡಿಗ್ಗಿಂಗ್ ಔಟ್ ಮಾಡೋದು. ಓಕೆ. ಇದನ್ನು ಕನ್ನಡದಲ್ಲಿ ಏನಂತ ಹೇಳ್ತಾರೆ, ಉತ್ಖನನ ಅಂತ ಹೇಳ್ತಾರೆ. ಎಕ್ಸ್ಕವೇಷನ್ ಮಾಡಿ ನಮಗೆ ಪುರಾತತ್ವ ಆಧಾರಗಳು ಅಂದರೆ ಆರ್ಕಿಯಾಲಜಿಕಲ್ ಸೋರ್ಸಸ್ಸು ಸಿಗುತ್ತೆ ಅಂತ ನೋಡ್ತೀವಿ. ಓಕೆ. ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಏನು, ಕ್ರೋನಾಲಜಿ ಹ್ಯಾಸ್ ಸ್ಟಾರ್ಟೆಡ್ ಫ್ರಮ್ ಎ ಸಿಗ್ನಿಫಿಕೆಂಟ್ ಡೇ. ಈಗ ಈಗಿನ ಒಂದು ಬೆಳವಣಿಗೆಯಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರ, ಏನಂತ ಜನ ಬಳಸ್ತಾರೆ ಹೇಳಿ, ಅಯ್ಯೋ ನಾವು ಮುಂಚೆ ಮೊಬೈಲಷ್ಟು ಯೂಸ್ ಮಾಡ್ತಾ ಇರಲಿಲ್ಲ, ಕೊರೋನಾದಿಂದ ಆಚೆಗೆ ನಮ್ಮ ಮಕ್ಕಳನ್ನು ಮೊಬೈಲ್ ಯೂಸ್ ಮಾಡೋದು ಜಾಸ್ತಿ ಮಾಡಿದ್ರು. ಅಯ್ಯೋ ನಾನು OTT ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೂ ಮೂವೀಸು ಸೀರೀಸು ನೋಡ್ತಾ ಇರಲಿಲ್ಲ, ಬಟ್ ಕೊರೋನಾದಿಂದ ಈಚೆಗೆ ಸೀರೀಸ್ಗಳನ್ನ ನೋಡೋದು ಒಂದು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಸೊ ಇಲ್ಲೇನಾಯಿತು, ಕೊರೋನಾ ಬಂದಿದ್ದು 2020ಯಲ್ಲಿ. ಕೊರೋನಾ ಮುಂಚೆ ನಾವೆಲ್ಲ ಬದುಕಿದ್ವಿ ಆಬ್ವಿಯಸ್ಲಿ, ಜನ ಇದ್ದರು, ಎಲ್ಲ ನಾರ್ಮಲ್ ಆಗಿತ್ತು. ಬಟ್ ಇಲ್ಲಿ ಏನೋ ಒಂದು ಮೇಜರ್ ಇನ್ಸಿಡೆಂಟ್ ನಡೆಯುತ್ತೆ. ಆ ಮೇಜರ್ ಇನ್ಸಿಡೆಂಟ್ನ ನಾವು ಲ್ಯಾಂಡ್ ಮಾರ್ಕ್ ಥರ ತಗೊಂಡು ಅಲ್ಲಿಂದಾಚೆಗೆ ನಾವು ಆ ಒಂದು ಹಿಸ್ಟ್ರಿನ ಹೇಳೋದಕ್ಕೆ ಮುಂದಾಗ್ತೀವಿ, ಪಾಸ್ಟ್ ಈವೆಂಟ್ಸ್ನ ಹೇಳೋದಕ್ಕೆ. ಅಂದರೆ 2020ಇಂದ 2025 ಮಧ್ಯೆ ಏನೋ ನಡೆದಿರುತ್ತೆ, ಅದನ್ನು ಅವ್ರು ಬಿಂಬಿಸೋದಕ್ಕೆ ಏನಂತ ಹೇಳ್ತಾರೆ, ಕೊರೋನಾ ನಂತರ ಅಂತ ಹೇಳ್ತಾ ಇದ್ದೀವಿ. ಸೊ ಏನೋ ಒಂದು ಸಿಗ್ನಿಫಿಕೆಂಟ್ ಈವೆಂಟ್ ನಡೆದಿರುತ್ತೆ, ಅದರಿಂದ ಆಚೆಗೆ ಹೇಳೋ ಅಂಥದ್ದನ್ನು ನಾವು ಏನಂತ ಹೇಳ್ಬೋದು, ಕ್ರೋನಾಲಜಿ ಇಸ್ ಕಾಲ್ಡ್ ಶಕ ಅಥವಾ ಕನ್ನಡದಲ್ಲಿ ಶಕೆ ಅಂತ ಹೇಳ್ತೀವಿ.
ಹೀಗೆ ಇಂಪಾರ್ಟೆಂಟ್ ಏನಂತ ಹೇಳ್ತಾರೆ, ಅನ್ನೋಡೊಮಿನಿ ಅಂತ ಹೇಳ್ತಾರೆ. ಅನ್ನೋಡೊಮಿನಿ ಅಂತಂದರೆ ಜೀಸಸ್ ಕ್ರೈಸ್ಟು ಹುಟ್ಟಿದ ನಂತರ ಏನು ಇಸ್ವಿಗಳು ಓಡ್ತಾ ಹೋಗುತ್ತೆ ಅದನ್ನು ಎ ಡಿ ಅಂತ ಹೇಳೋದಕ್ಕೆ ಮುಂದಾಗ್ತಾರೆ. ಓಕೆ, ಹಾಗಿದ್ದರೆ ಏನು ಜೀಸಸ್ ಕ್ರೈಸ್ಟ್ದು ಹುಟ್ಟಿದ ನಂತರದ್ದೇ ತಗೊಳ್ತಾರೆ? ಇಲ್ಲ, ಸುಮಾರು ಶಕ ಫಾರ್ಮ್ಸ್ ಅಥವಾ ಶಕೆ ಅಂತ ಹೇಳ್ತಾರೆ. ಯಾವಾಗ ಶಾಲಿವಾಹನ ಶಕ, ಗುಪ್ತ ಶಕ, ವಿಕ್ರಮ ಶಕ, ಹಿಜಿರಾ ಶಕ, ಇದನ್ನು ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ಹೇಳ್ತಾರೆ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ. ಸದ್ಯಕ್ಕೆ ಶಕ ಅಂತ ಅಂದರೆ ಯಾವುದೋ ಒಂದು ಸಿಗ್ನಿಫಿಕೆಂಟ್ ಈವೆಂಟ್ ನಡೆಯುತ್ತೆ, ಅದಾದ ನಂತರ ಬರೋವಂಥ ಇಸ್ವಿಗಳು, ಅದಕ್ಕೆ ನಾವು ಶಕ ಅಂತ ಅಲ್ಲಿಂದ ಹೇಳ್ಕೊಂಡು ಹೋಗ್ತೀವಿ. ಓಕೆ, ಫೈನ್. ನೆಕ್ಸ್ಟು ನೋಡಿ, ಇದರಲ್ಲಿ ಎಕ್ಸಾಮಿಗೆ ಬರೋವಂಥದ್ದು ಇಂಪಾರ್ಟೆಂಟ್ ಏನಿಲ್ಲ, ಬಟ್ ಇಲ್ಲಿಂದ ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಫೈನ್. ಏನು ಅಂತ ಅಂದರೆ ನೋಡಿ, ಜನರಲಿ ದ ಹಿಸ್ಟ್ರಿ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಮೇಜರ್ ಪೀರಿಯಡ್ಸ್ ಅಂತ ಹೇಳ್ತಾನೆ. 3 ಮೇಜರ್ ಪೀರಿಯಡ್ಗಳು ಅಂದರೆ 3 ಪ್ರಧಾನ ಕಾಲಗಳಾಗಿ ಇತಿಹಾಸನ ನಾವು ಭಾಗ ಮಾಡ್ಬೋದು. ಯಾವುದು? ಪ್ರೀ ಹಿಸ್ಟಾರಿಕ್ ಪೀರಿಯಡು, ಪ್ರೋಟೋ ಹಿಸ್ಟಾರಿಕ್ ಪೀರಿಯಡು, ಹಿಸ್ಟಾರಿಕ್ ಪೀರಿಯಡು. ಅಂದರೆ ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ನಂತರ ಇತಿಹಾಸ ಕಾಲ ಅಂತ ಹೇಳ್ತಾರೆ. ಸೊ ಏನೀಗಂದರೆ ಅಂತಂದರೆ ನೋಡಿ, ಇಲ್ಲಿ ಪ್ರೀ ಹಿಸ್ಟಾರಿಕ್ ಪೀರಿಯಡು ಕಂಪ್ರೈಸಸ್ 99.9% ಹ್ಯೂಮನ್ ಹಿಸ್ಟ್ರಿ. ಅಂದರೆ ಸುಮಾರು ಅಸ್ಯೂಮ್ ಮಾಡ್ಕೊಳ್ಳಿ, 100 ವರ್ಷ ಅಥವಾ ಎಷ್ಟು ಸುಮಾರಿದ್ದಾರೆ, ಇಷ್ಟು ಸುಮಾರು ವರ್ಷಗಳಿದ್ದಾವೆ ಅದರಲ್ಲಿ ನಡೆದೋಗ್ಬಿಟ್ಟಿದೆ ಅಂತಂದರೆ 99.9% ಏನಿದೆ ಆ ಹ್ಯೂಮನ್ ಹಿಸ್ಟ್ರಿ ಪ್ರೀ ಹಿಸ್ಟಾರಿಕ್ ಪೀರಿಯಡಲ್ಲೇ ಇರುತ್ತೆ. ಓಕೆನಾ? ಅಂದರೆ ಇಲ್ಲಿ ನೋಡಿ, ಮಾನವರ ಇತಿಹಾಸದಲ್ಲಿ ಪ್ರಾಗೈತಿಹಾಸ ಕಾಲವೇ 99.9% ಕಾಲಾವಧಿಯನ್ನು ಒಳಗೊಂಡಿದೆ. ಓಕೆ, ಅದಾದ ನಂತರ ಬರೋವಂಥದ್ದು ಏನೋ ಪ್ರೋಟೋ ಹಿಸ್ಟಾರಿಕ್ ಪೀರಿಯಡು, ಹಿಸ್ಟಾರಿಕ್ ಪೀರಿಯಡು. ಓಕೆ, ಸೊ ಈ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಥವಾ ಪ್ರಾಗೈತಿಹಾಸಿಕ ಕಾಲ ಅಂತ ಏನಂತೀವಿ, ಇದರಲ್ಲಿ ಆಧಾರಗಳು ತುಂಬ ಕಡಿಮೆ ಇದ್ದಾವೆ. ಅಂದರೆ ಓನ್ಲಿ ಫ್ಯೂ ಸೋರ್ಸಸ್ ಅವೈಲಬಲ್. ಅದು ಲಿಟ್ರರಿ ಸೋರ್ಸಸ್ ಆಗಿರ್ಬೋದು ಅಥವಾ ಆರ್ಕಿಯಾಲಜಿಕಲ್ ಸೋರ್ಸಸ್. ನೀವೇ ಇವಾಗ ಅಸ್ಯೂಮ್ ಮಾಡ್ಕೊಳ್ಳಿ, ಲಿಟ್ರರಿ ಸೋರ್ಸಸ್ ಹೇಗೆ ಸಿಗೋದಕ್ಕೆ ಸಾಧ್ಯ? ತುಂಬ ಹಳೆಯ ಕಾಲದಲ್ಲಿ ಅಂತ ಅಂದಾಗ ಆ ಟೈಮಲ್ಲಿ ಯಾರೂ ಓದೇ ಇರಲಿಲ್ಲ, ವಿದ್ಯೆ ಬರಹ ಇರಲಿಲ್ಲ. ಅಂಥ ಸಮಯದಲ್ಲಿ ಆಧಾರಗಳು ಸಿಗುವಂಥದ್ದು ಕಡಿಮೆ. ಸಿಕ್ಕರೆ ಆರ್ಕಿಯಾಲಜಿಕಲ್ ಸೋರ್ಸಸ್ನಿಂದ ಮಾತ್ರನೇ ಸಿಗಬೇಕಾಗತ್ತೆ. ಓಕೆ, ನಂತರ ಸಿಗೋದಾದ್ರೂ ನೋಡಿ, ಹೇಗೆ ನಾವು ಕ್ಲಾಸಿಫೈ ಮಾಡ್ತೀವಿ ಈ ಪೀರಿಯಡ್ಗಳನ್ನ ಅಂತ ಅಂದರೆ, ಬೇಸ್ಡ್ ಆನ್ ದ ನಾಲೆಡ್ಜ್ ಆಫ್ ಸ್ಕ್ರಿಪ್ಟ್. ನಮಗೇನೋ ಎಲ್ಲೋ ಒಂದು ಬರಹ ಸಿಕ್ಕಿರಬೇಕು ಅಲ್ವಾ? ಈ ಕಾಲಗಳನ್ನ ಹೇಗೆ ವರ್ಗಿಸ್ತೀವಿ ಅಂದರೆ ನೋಡಿ, ಅಕ್ಷರ ಜ್ಞಾನ ಅಂದರೆ ಬೇಸ್ಡ್ ಆನ್ ಸ್ಕ್ರಿಪ್ಟ್. ಇವಾಗ ನೀವು ನ್ಯೂಸ್ ಪೇಪರಲ್ಲಿ ಎಲ್ಲೋ ಒಂದು ಕಡೆ ಬರ್ತಾ ಇರುತ್ತೆ, ಅವಾಗೊಮ್ಮೆ ಇವಾಗೊಮ್ಮೆ. ಇಲ್ಲಿ ತುಮಕೂರು ಹತ್ರ ಯಾವುದೋ ಒಂದು ಇನ್ಸ್ಕ್ರಿಪ್ಷನ್ ಸಿಕ್ಕಿದೆ, ಸ್ಕ್ರಿಪ್ಟ್ ಸಿಕ್ಕಿದೆ, ಇಲ್ಲಿ ಅಶೋಕ ಅವ್ರದ್ದು ಇದು ಸಿಕ್ಕಿದೆ, ಅಥವಾ ಇಲ್ಲಿ ವಿಜಯನಗರ ಅವ್ರದ್ದು ಸಾಮ್ರಾಜ್ಯದ ಏನೋ ರಿಲೇಟೆಡ್ ಅಕ್ಷರ ಜ್ಞಾನ ಇರೋವಂಥದ್ದು ಏನೋ ಒಂದು ಸ್ಕ್ರಿಪ್ಟ್ ಸಿಕ್ಕಿದೆ. ಹೀಗೆ ಅಲ್ಲೊಮ್ಮೆ ಇಲ್ಲೊಮ್ಮೆ ನಾವು ಕೇಳ್ತಾ ಇರ್ತೀವಿ ಅಲ್ವಾ? ಸೊ ಈ ಒಂದು ನಾಲೆಡ್ಜ್ ಆಫ್ ಸ್ಕ್ರಿಪ್ಟ್ ಮೇಲೆ ನಾವು ಹಿಸ್ಟಾರಿಕ್ ಪೀರಿಯಡ್, ಪ್ರೀ ಹಿಸ್ಟಾರಿಕ್ ಪೀರಿಯಡ್ನ ಏನೋ 3 ಭಾಗ ಮಾಡ್ತಾಯಿದ್ದೀವಿ. ಯಾವುದು ನೋಡಿ, ನಾಲೆಡ್ಜ್ ಆಫ್ ಸ್ಕ್ರಿಪ್ಟ್ ವಾಸ್ ನಾಟ್ ಬಿ ಫೌಂಡ್. ಪ್ರೀ ಹಿಸ್ಟಾರಿಕ್ ಪೀರಿಯಡಲ್ಲಿ ಸ್ಕ್ರಿಪ್ಟ್ನ ನಾಲೆಡ್ಜೇ ಇಲ್ಲ. ಏಕೆಂದರೆ ಅಲ್ಲಿ ಹುಟ್ಟಿರೋವಂಥದ್ದು ಏನೋ ಅವ್ರಿಗೆ ಜ್ಞಾನನೇ ಇರಲಿಲ್ಲ. ಅವ್ರಿಗೆ ಬರೆಯೋವಂಥದ್ದು, ಓದೋವಂಥದ್ದು ಯಾವ ಜ್ಞಾನವೂ ಇರಲಿಲ್ಲ. ಅದು ಎಸ್ಪೆಷಲಿ ಸ್ಟೋನ್ ಏಜ್ ಅಂತ ಹೇಳ್ತಾರೆ, ಅದು ಶಿಲಾಯುಗಗಳು. ಓಕೆ, ಆವಾಗ ಅವ್ರಿಗೆ ಅಕ್ಷರ ಜ್ಞಾನ ಇರಲಿಲ್ಲ. ಆಯಿತಾ? ಇನ್ನು ನಂತರ ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ ಅಂತಂದರೆ ಅವರಿಗೆ ಸ್ಕ್ರಿಪ್ಟ್ಗಳ ಇದಿತ್ತು, ಅರಿವಿತ್ತು. ಓಕೆ, ಫೈನ್. ಏನು ಹೇಳ್ತಿದ್ದೆ, ಸಾರಿ. ಸ್ಕ್ರಿಪ್ಟ್ಸ್ ವರ್ ಅಂಡರ್ಸ್ಟುಡ್ ಆ್ಯಂಡ್ ಕುಡಂಟ್ ಬಿ ರೆಡ್ ಇನ್ ದ ಪ್ರೆಸೆಂಟ್. ಓಕೆ, ಸೊ ಇಲ್ಲೇನಾಯಿತು, ಸ್ಕ್ರಿಪ್ಟ್ಗಳು ಬರೆದಿದ್ದಾರೆ. ಅಂದರೆ ಅಸ್ಯೂಮ್ ಮಾಡ್ಕೊಳ್ಳಿ, ಇದೇನೋ ಈಗೀಗೆ ಒಂದು ಇವಾಗ ನಾವು ಆ ಇ ಅಂತ ಏನು ಬರಿತೀವಿ ಅದನ್ನು ಅವರು ಈಗ ಏನೋ ಒಂದು ಸಿಂಬಲ್ಗಳ ಮುಖಾಂತರ ಏನೋ ಬರ್ಕೊಂಡು ಹೋಗಿದ್ದಾರೆ. ಆದರೆ ಅದು ಏನು ಅರ್ಥ ಅಂತ ಯಾರಿಗೂ ಗೊತ್ತಾಗಿಲ್ಲ, ಇಲ್ಲಿವರೆಗೂ ಓದೋದಕ್ಕೂ ಆಗಿಲ್ಲ. ಸೊ ಸ್ಕ್ರಿಪ್ಟ್ಗಳಿದೆ, ಬಟ್ ಅದು ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಾಯಿಲ್ಲ.
ಓಕೆ, ಅಂದರೆ ಅಕ್ಷರ ತಿಳುವಳಿಕೆ ಇದೆ, ಆದರೆ ಅದು ಓದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥ ಒಂದು ಕಾಲಘಟ್ಟನ ಏನಂತ ಹೇಳ್ತೀವಿ, ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ ಅಥವಾ ಪೂರ್ವಭಾವಿ ಇತಿಹಾಸ ಕಾಲ. ಅದನ್ನು ಎಲ್ಲಿ ನೋಡ್ಬೋದು, ಹರಪ್ಪನ್ ಸಿವಿಲೈಸೇಷನಲ್ಲಿ ನೋಡ್ಬೋದು. ಓಕೆ, ಹರಪ್ಪ ನಾಗರಿಕತೆಯ ಕಾಲ. ನಂತರ ನೋಡಿ, ಸ್ಕ್ರಿಪ್ಟ್ ಫೆಮಿಲಿಯರ್ ಇದೆ, ಓದೋದಕ್ಕೂ ಬರುತ್ತೆ, ಅಂಥ ಒಂದು ಕಾಲನ ಹಿಸ್ಟಾರಿಕ್ ಪೀರಿಯಡ್ ಅಂತ ಹೇಳ್ತಾರೆ. ಅಂದರೆ ಅಕ್ಷರ ಪರಿಚಯ ಇದೆ, ಅಕ್ಷರನ ಓದೋದಕ್ಕೂ ಬರುತ್ತೆ, ಅದನ್ನು ಇತಿಹಾಸ ಕಾಲ ಅಂತ ಹೇಳ್ತೀವಿ. ಓಕೆ ಫೈನ್, ಇಷ್ಟು ಸಿಂಪಲ್ಲಾಗಿ ಹೇಳೋದಾದರೆ. ಸೊ ಓಕೆ, ನಂತರ ನೋಡಿ, ಸೊ ಅಪ್ರಾಕ್ಸಿಮೇಟ್ಲಿ 18 ಲಕ್ಷ ವರ್ಷಗಳ ಹಿಂದೆ ಹ್ಯೂಮನ್ ಎವಲ್ಯೂಷನ್ ಆಗಿದೆ. ಅಂದರೆ ಮಾನವರ ವಿಕಾಸ ಆಗಿರುವಂಥದ್ದು ಯಾವಾಗ ಅಂದರೆ 18 ಲಕ್ಷ ವರ್ಷಗಳ ಹಿಂದೆ ಅಂತ ಹೇಳ್ಬೋದು. ಅದನಂತರ ಎಸ್ಪೆಷಲಿ ಹ್ಯೂಮನ್ ಅಥವಾ ಮಾನವನ ವಿಕಾಸ ಫಸ್ಟು ಎಲ್ಲಿ ಆಗಿರೋವಂಥದ್ದು ಅಂದರೆ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಆಫ್ರಿಕಾ ಭಾಗದಿಂದ ಬೇರೆ ಭಾಗಗಳಿಗೆ ವಲಸೆ ಹೋಗ್ತಾರೆ, ಮೈಗ್ರೇಟ್ ಆಗ್ತಾರೆ ಅಂತ ವರದಿ ಇದೆ. ಓಕೆ ಫೈನ್. ನಂತರ ನೋಡಿ, ಪ್ರಾಗೈತಿಹಾಸಿಕ ಕಾಲ ಅಥವಾ ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಅಂದರೆ ಈ ಒಂದು ಕಾಲದಲ್ಲಿ ಎಸ್ಪೆಷಲಿ ಸ್ಟೋನ್ ಏಜ್ ಅಂತ ಏನು ಹೇಳಿದೆ, ಈ ಸ್ಟೋನ್ ಏಜ್ನಲ್ಲಿ ನಾವು 3 ಭಾಗಗಳನ್ನ ಮಾಡ್ತೀವಿ. ಯಾವುದ್ಯಾವುದು ಅಂತಂದರೆ ಪ್ಯಾಲಿಯೋಲಿಥಿಕ್ ಏಜು, ಮೀಸೋಲಿಥಿಕ್ ಏಜು ಮತ್ತು ನಿಯೋಲಿಥಿಕ್ ಏಜ್ ಅಂತ. ಓಕೆ, ಸೊ ಇಲ್ಲಿ ನೋಡೋದಾದರೆ ಕನ್ನಡದಲ್ಲಿ ಪ್ಯಾಲಿಯೋಲಿಥಿಕ್ ಏಜ್ ಅಂದರೆ ಹಳೆ ಶಿಲಾಯುಗ, ಮೀಸೋಲಿಥಿಕ್ ಮಧ್ಯಶಿಲಾಯುಗ, ನಿಯೋಲಿಥಿಕ್ ಅಂದು ನವಶಿಲಾಯುಗ. ಓಕೆ, ಫಸ್ಟು ನೋಡಿ ಪ್ಯಾಲಿಯೋಲಿಥಿಕ್ ಏಜ್. ಪ್ಯಾಲಿಯೋಲಿಥಿಕ್ ಏಜ್ ಅಂತ ಅಂದರೆ ದಿಸ್ ಪೀರಿಯಡ್ ಈಸ್ ಬಿಗಿನಿಂಗ್. ಓಕೆ, ಹ್ಯೂಮನ್ ಹಿಸ್ಟ್ರಿಯ ಬಿಗಿನಿಂಗ್ ಯಾವುದು, ಪ್ಯಾಲಿಯೋಲಿಥಿಕ್ ಏಜ್, ಮಾನವ ಇತಿಹಾಸದ ಆರಂಭಿಕ ಹಂತ. ಓಕೆ, ಈ ಒಂದು ಹಂತದಲ್ಲಿ ಜನರು ಏನು ಮಾಡ್ತಿದ್ರು, ಅವರು ಆಲ್ಮೋಸ್ಟು ಗೆಡ್ಡೆ ಗೆಣಸು ತಿನ್ಕೊಂಡೇ ಬದುಕ್ತಾ ಇದ್ದಂಥವ್ರು. ಆಯಿತಾ, ಏನೇನು ಸಿಗುತ್ತೋ ಗೆಡ್ಡೆ ಗೆಣಸು ಎಲ್ಲ ತಿನ್ಕೊಂಡು ಆರಾಮಾಗೆ ಜೀವನ ನಡೆಸ್ತಾಯಿದ್ರು. ಆಮೇಲೆ ಈಗ ಗೆಡ್ಡೆ ಗೆಣಸು ತಿನ್ನಬೇಕು ಅಂತಂದರೆ ನೀವೇ ನೋಡಿ, ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ. ಆಯಿತಾ, ಈ ವ್ಯಕ್ತಿ ಗೆಡ್ಡೆ ಗೆಣಸು ಇಲ್ಲಿ ತಿಂತಾ ಇದ್ದಾನೆ, ಇಲ್ಲಿ ಖಾಲಿ ಆಗೋಯ್ತು. ನೆಕ್ಸ್ಟ್ ಏನು ಮಾಡ್ತಾನೆ, ಅವನು ಒಂದಷ್ಟು ದೂರ ಹೋಗ್ತಾನೆ, ಇಲ್ಲೆಲ್ಲೋ ತಿಂತಾನೆ. ಆಯಿತಾ, ನೆಕ್ಸ್ಟ್ ಇಲ್ಲೆಲ್ಲೋ ತಿಂತಾನೆ. ಸೊ ಅವನೇನು ಮಾಡೋನು, ಒಂದು ಜಾಗದಲ್ಲಿ ಇರ್ತಾ ಇರಲಿಲ್ಲ, ವಾಂಡರ್ ಮಾಡೋನು. ಅಂದರೆ ಅಲೆಮಾರಿ ಜೀವನ. ಇಲ್ಲೆಲ್ಲೋ ಖಾಲಿ ಆಯಿತಾ, ನೆಕ್ಸ್ಟ್ ಇನ್ನೊಂದು ಜಾಗಕ್ಕೆ ಹೋಗು, ಅಲ್ಲಿ ಖಾಲಿ ಮಾಡು, ನೆಕ್ಸ್ಟ್ ಇನ್ನೊಂದು ಜಾಗಕ್ಕೆ ಹೋಗು, ಅಲ್ಲಿ ಖಾಲಿ ಮಾಡು. ಆ ಥರ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದು ಇವಾಗ ನೀವೇ ನೋಡಿ, ನೆಲದ ಮೇಲೆ ಯಾವುದೋ ಒಂದು ಮರದಿಂದ ಹಣ್ಣು ಬಿಟ್ಟಿದೆ ಅಂದರೆ ಕಿತ್ಕೊಂಡು ತಿಂತಾನೆ. ಬಟ್ ಬಳ್ಳಿ ಥರ ಇದ್ದು ಆ ಥರ ಏನಾದರೂ ಸೊಪ್ಪು ಸೆದೆ ಅಂತ ಅಂತಾರೆ. ಆಯಿತಾ, ಸೊಪ್ಪುಗಳ್ನೇನೋ ತಿನ್ನಬೇಕು ಅಂತ ಅನ್ಬೇಕಾದ್ರೆ ಅವನಿಗೆ ಏನಾದರೂ ಕಟ್ ಮಾಡೋದಕ್ಕೆ, ಇವಾಗ ನಾವು ಕತ್ರಿನೋ ಚಾಕುನೋ ಯೂಸ್ ಮಾಡ್ದಂಗೆ ಅವನಿಗೂ ಏನೋ ಚಾಕು ಥರ ಬೇಕಾಗಿರುತ್ತೆ ಅಲ್ವಾ. ಅಂಥ ಟೈಮಲ್ಲಿ ಅವನು ಏನು ಮಾಡ್ತಾನೆ, ಚೂಪಾಗಿರೋವಂಥದ್ದು ಏನೋ ಕಲ್ಲುಗಳನ್ನೇನೆ ಮಸಿಯೋದು, ಅದನ್ನು ಅವನು ನೈಫ್ ಥರ ಯೂಸ್ ಮಾಡ್ತಾನೆ, ಚಾಕು ಥರ, ಅಥವಾ ದೊಡ್ಡ ಲಾರ್ಜ್ ಸ್ಟೋನ್ ಟೂಲ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತಾನೆ. ಆಯಿತಾ, ಇವಾಗ ಏನೋ ಒಂದು ಜಜ್ಕೊಂಡು ತಿನ್ನಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದರೆ, ದಪ್ಪದೊಂದು ಮಾವಿನಕಾಯಿ ಇದೆ, ನಾವೇನು ಮಾಡ್ತೀವಿ, ತೊಗೊಂಡು ಕುಟ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂತೀವಿ. ಆವಾಗ ಉಪ್ಪು ಖಾರ ಏನಿರಲಿಲ್ಲ, ಬಟ್ ಜಜ್ಕೊಂಡು ತಿನ್ನಬೇಕು. ಜಜ್ಜೋದಕ್ಕೆ ಅವನೇನು ಮಾಡ್ತಿದ್ದೆ, ಯಾವುದೋ ದಪ್ಪ ಕಲ್ಲು ತೊಗೊಂಡು ಅದ್ರ ಮೇಲೆ ಹಾಕ್ಬಿಟ್ಟು, ಅಥವಾ ಸೀಬೆಕಾಯಿ ಅಂತಿರೋ ಅಂಥವಕ್ಕೆ ಏನು ಮಾಡೋನು, ಕಲ್ಗಿಲ್ ತೊಗೊಂಡು ಹೊಡೆದು ಅದನ್ನು ಹಾಕ್ಕೊಂಡು ತಿನ್ನೋನು. ಓಕೆ, ಇನ್ನೊಂದು ಏನಾಗುತ್ತೆ, ಈಗ ಅವನು ಸೊಪ್ಪು ಆಳು ಮೂಳು ಅಥವಾ ಏನೋ ಹಣ್ಣು ಹಂಪಲು ಏನೋ ಸಿಕ್ಪಕ್ಕಿದ್ದೆಲ್ಲ ತಿಂತಾವನೆ. ಆಯಿತಾ, ಈ ಟೈಮಲ್ಲಿ ಅವನು ತಿಂತ ಏನಾಗುತ್ತೆ, ತಿಂದಿರೋದೆಲ್ಲ ಎಲ್ಲೋ ಒಂದು ಟೈಮಲ್ಲಿ, ಇವಾಗ ಝೂಮ್ ಮಾಡ್ಕೊಳ್ಳಿ, ನಿಮಗೆ ಇದೊಂದು ಫೀಲ್ಡ್. ಆಯಿತಾ, ಈ ಫೀಲ್ಡಲ್ಲಿ ಅಂತ ಅಂದರೆ ಈ ಕಡೆ ಸುತ್ತ ನೀರೈತೆ. ಅವಾಗ ಅವನಿಗೆ ಎಲ್ಲಿ ಯಾವ ಜಾಗ ಅನ್ನೋದು ಗೊತ್ತಿರಲ್ಲ, ಓಷನ್ನೋ ಸಮುದ್ರನೋ ಅಥವಾ ಲೇಕ ಯಾವುದೋ ಗೊತ್ತಿಲ್ಲ. ಅವನಿಗೆ ಇಷ್ಟೇ ಜಾಗ ಗೊತ್ತಿರೋದು, ಅಷ್ಟು ಜಾಗದಲ್ಲೇ ಏನೇನು ಬೆಳೆಯುತ್ತೆ ಎಲ್ಲ ತಿಂತಾವನೆ. ಈಗ ಅವನಿಗೆ ತಿಂದಿದ್ದು ಇಲ್ಲಿಂದ ಇಲ್ಲಿಗೆ ಹೋದ, ಇಲ್ಲಿ ತಿಂದ ಇಲ್ಲೆಲ್ಲ ತಿಂತಾವನೆ. ತಿಂದು ಏನೋ ಖಾಲಿ ಆಗೋಯ್ತು. ಇವಾಗ ಅವನೇನು ಮಾಡಬೇಕು, ಏನೋ ಒಂದು ತಿನ್ನಬೇಕು. ಅವನಿಗಿವಾಗ ಏನೂ ಸಿಗ್ತಾಯಿಲ್ಲ ಅಂತ ಅಂದರೆ ಅವನೇನು ಮಾಡ್ತಾನೆ, ಒಂದು ಪ್ರಾಣಿಗಳು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ,
ಈ ಹಳೆ ಶಿಲಾಯುಗ ಪೇಲಿಯೋಲಿಥಿಕ್ ಏಜ್ ಇನ್ನೇನು ಎಂಡ್ ಆಗ್ತಾಯಿದೆ ಅನ್ನೋ ಸಮಯಕ್ಕೆ ಅವನು ಹಂಟಿಂಗ್ನ ಶುರು ಮಾಡ್ಕೊಳ್ತಾನೆ. ಹಂಟಿಂಗ್ ಶುರು ಮಾಡ್ತಾನೆ, ಆಮೇಲೆ ನದಿ ಹತ್ರ ಹೋಗಿ ಫಿಶಿಂಗ್ ಮಾಡ್ತಾನೆ. ಓಕೆ, ಸೊ ಹಳೆ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಅವನೇನು ಮಾಡೋದು, ಮೀನು ಹಿಡಿಯೋದು ಆಮೇಲೆ ಬೇಟೆ ಆಡೋದನ್ನು ಇದು ಮಾಡ್ತಾನೆ. ಈಗ ಬೇಟೆ ಆಡ್ದ ಆಯಿತು, ಹಸಿ ಮಾಂಸನೇ ತಿನ್ನೋದಕ್ಕಾಗತ್ತಾ, ಅದನ್ನು ಬೇಯಿಸ್ಕೊಂಡು ತಿನ್ನಬೇಕು. ಸೊ ಅವನೇನು ಮಾಡ್ತಾನೆ, ಕಲ್ಗಿಲ್ಲೋ ಗೀಚೋದಕ್ಕೆ ಇದು ಮಾಡ್ತಾನೆ, ಅವನಿಗೆಲ್ಲ ಬೆಂಕಿ ಕಣ್ಣಿಡ್ದು ಬಿಡ್ತಾನೆ. ಸೊ ಫಸ್ಟ್ ಟೈಮು ಫೈರ್ ಎಲ್ಲಿ ಇಂಟ್ರೊಡ್ಯೂಸ್ ಆಗೋದು ಅಂತಂದರೆ ಪ್ಯಾಲಿಯೋಲಿಥಿಕ್ ಏಜಲ್ಲಿ. ಓಕೆನಾ, ಇದನ್ನು ನೀವು ನೆನ್ಪಿಡಬೇಕಾಗಿರೋ ಅಂಥದ್ದು ಆಯಿತಾ. ಸೊ ಅರ್ಥ ನೀವಿಲ್ಲಿ ಇಂಪಾರ್ಟೆಂಟ್ ಏನೇನು, ಹಳೆ ಶಿಲಾಯುಗದ ಕ್ಯಾರೆಕ್ಟರ್ಸ್ ಏನು, ಆ ಒಂದು ಟೈಮ್ನಲ್ಲಿ ಮನುಷ್ಯ ಏನೇನು ಮಾಡ್ತಿದ್ದ ಅಂತಂದರೆ, ಒಂದು ಫ್ರೂಟ್ಸು, ಮತ್ತೊಂದು ಫ್ರೂಟ್ಸ್ ಟ್ಯೂಬರ್ಸ್ ಅಂತಂದರೆ ಗೆಡ್ಡೆ ಗೆಣಸು ಹಣ್ಣು ಹಂಪಲು ಇವುಗಳನ್ನ ತಿನ್ಕೊಂಡು ಅಲೆಮಾರಿ ಜೀವನ ಮಾಡಿಕೊಂಡು ಇದ್ದ. ನಂತರ ಆ ಹಳೆ ಶಿಲಾಯುಗ ಮುಗಿತಾ ಬರೋವಂಥ ಸಮಯಕ್ಕೆ ಹಂಟಿಂಗು ಮತ್ತು ಫಿಶಿಂಗು ಮಾಡೋದನ್ನು ಕಲ್ತ್ಕೊಳ್ತಾನೆ, ಅಂದರೆ ಬೇಟೆ ಆಡೋದು ಮತ್ತು ಮೀನು ಹಿಡಿಯೋದನ್ನು ಅವನು ಕಲಿತಾನೆ. ಅದಾದ ನಂತರ ಹಂಟಿಂಗ್ ಮಾಡಿರೋದನ್ನು ಬೇಯಿಸ್ಕೊಂಡು ತಿನ್ನಬೇಕಲ್ಲ, ಫೈರನ್ನು ಬೆಂಕಿನ ಅವನು ಮೊದಲು ಪರಿಚಯ ಮಾಡ್ಕೊಳ್ತಾನೆ. ಇನ್ನು ಇಲ್ಲಿ ಪೇಲಿಯೋಲಿಥಿಕ್ ಏಜು ಎಲ್ಲೆಲ್ಲಿ ನೋಡ್ಬೋದು ಅಂತ ಎಕ್ಸಾಮ್ಗಳಲ್ಲಿ ಬರೋವಂಥ ಸಾಧ್ಯತೆ ಇರುತ್ತೆ. ಇದನ್ನು ನೀವು ಬಯಾಟ್ ಹೊಡಿಬೇಕು. ಈ ಮ್ಯಾಪ್ನ ಬಯಾಟ್ ಹೊಡಿಯೋವಂಥ ಕೆಲಸನ ನಾವು ಮತ್ತೆ ಮಾಡೋಣ. ಬಟ್ ಇವಾಗ ಸದ್ಯಕ್ಕೆ ಎಲ್ಲೆಲ್ಲಿ ಏನೇನಿತ್ತು ಅಂತ ಸುಮ್ಮನೆ ಒಂದು ಸಲ ಕಣ್ಣಾಡಿಸ್ಬಿಡೋಣ ಆಯಿತಾ. ಮಧ್ಯಪ್ರದೇಶಲ್ಲಿರೋ ಬೋಲನ್ ವ್ಯಾಲಿ ಆಯಿತಾ, ಮಧ್ಯಪ್ರದೇಶದ ಬೋಲನ್ ಕಣಿವೆ. ಇನ್ನು ಕರ್ನಾಟಕದಲ್ಲಿರುವಂಥ ಹುಣಸಗಿ ಮತ್ತು ಬೈಕಲ್ ಬಾಲ್ ಅಥವಾ ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಬಾಳ್ ಪ್ರದೇಶ ಅಂತ ಹೇಳ್ತಾರೆ. ನಂತರ ಆಂಧ್ರ ಪ್ರದೇಶದ ಕರ್ನೂಲು ಅಮರಾವತಿ ಮತ್ತು ತಮಿಳುನಾಡಿನ ಅತ್ತಿರಂಪಾಕಂ ಅಂತ ಹೇಳ್ಬೋದು. ಓಕೆ, ಸೊ ಇಷ್ಟು ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಪ್ಲೇಸ್ಗಳಲ್ಲಿ ನಾವು ಹಳೆ ಶಿಲಾಯುಗದ ಜೀವನ ಅಥವಾ ಒಂದು ಜೀವಿಗಳು ನೆಲೆಸಿದ್ರು, ವಾಸ ಮಾಡ್ತಿದ್ರು ಅಂತ ಹೇಳ್ಬೋದು. ಇನ್ನು ಈ ಒಂದು ಓಲ್ಡ್ ಸ್ಟೋನ್ ಏಜ್ ಅಥವಾ ಹಳೆ ಶಿಲಾಯುಗದ ಜನರು ಯಾವ ಟೈಮ್ ಇದ್ದರು ಅಂದರೆ, ಇವತ್ತಿನ ದಿನದಿಂದ 5,00,000ದಿಂದ 12,000 ವರ್ಷಗಳ ಹಿಂದೆ ಅವರು ವಾಸವಾಗಿದ್ದರು. ಅಂದರೆ ಇವಾಗ 2025 ಅಂದರೆ ಹಿಂದೆ ಎಷ್ಟು ವರ್ಷ, 12,000 ವರ್ಷಗಳ ಹಿಂದೆ ಹೋಗಬೇಕು. ನಂತರ ಇಲ್ಲಿ 5,00,000 ವರ್ಷಗಳ ಹಿಂದೆ ಹೋಗಬೇಕು. ಈ 5,00,000 ವರ್ಷಗಳಿಂದ 12,000 ವರ್ಷ ಏನಿದೆ, ಈ ಟೈಮ್ ಫ್ರೇಮಲ್ಲಿ ಅವನು ನೆಲೆಸಿದ್ರು ಅಂತ ಹೇಳ್ಬೋದು. ಓಕೆನಾ, ಫೈನ್. ಓಕೆ, ಸೊ ಇಲ್ಲಿಗೆ ಹಳೆ ಶಿಲಾಯುಗ ಮುಗಿಯುತ್ತೆ. ಇಷ್ಟು ಇಂಪಾರ್ಟೆಂಟ್ ಆಯಿತು. ನಂತರ ನೋಡಿ ಮೀಸೋಲಿಥಿಕ್ ಏಜ್ ಅಂತ ಅಂದರೆ ಮಧ್ಯಶಿಲಾಯುಗದಲ್ಲಿ ಏನಾಗುತ್ತೆ, ಇದೊಂದು ಟ್ರಾನ್ಸಿಷನ್ ಟೈಮು. ಅಂದರೆ ಹಳೆ ಶಿಲಾಯುಗ ಮತ್ತು ನವಶಿಲಾಯುಗ, ನಿಯೋಲಿಥಿಕ್ ಏಜು, ಅವೆರಡರ ಮಧ್ಯೆ ಬರೋವಂಥ ಶಿಲಾಯುಗ ಏನೋ ಅದು ಮಧ್ಯಶಿಲಾಯುಗ ಆಯಿತಾ. ಇಲ್ಲೇನಾಗುತ್ತೆ, ನಾವು ಫಸ್ಟಲ್ಲಿ ದೊಡ್ಡ ಕಲ್ಲುಗಳನ್ನ ಯೂಸ್ ಮಾಡ್ತಿದ್ರು ಅಂತ ಅಂದ್ವಿ, ಲಾರ್ಜ್ ಸ್ಟೋನ್ ಟೂಲ್ಸ್ನ ಯೂಸ್ ಮಾಡ್ತಾಯಿದ್ರು ಅಂತ ಅಲ್ವಾ. ದೊಡ್ಡ ಶಿಲಾ ಉಪಕರಣಗಳು, ಇದನ್ನು ಶಿಲಾಯುಧಗಳಾಗಿ ಬಳಸ್ತಾ ಇದ್ರಲ್ವಾ. ಬಟ್ ಇಲ್ಲೇನು ಮಾಡ್ತಾರೆ, ದೊಡ್ಡ ಕಲ್ಲುಗಳನ್ನ ಬದಲಾಗಿ ಸಣ್ಣದು ಆಯಿತಾ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಬಿಗ್ ರಾಕ್ ಟೂಲ್ಸು ಸ್ಮಾಲ್ ಸ್ಟೋನ್ ವೆಪನ್ಸ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಯಿತಾ. ಕಿರು ಶಿಲಾಯುಧ ಅಂತ ಅಂತಾರೆ, ಕೌಶಲ್ಯಭರಿತ. ಅದು ಇವಾಗ ಸಣ್ಣದಿನ್ನು ಯೂಸ್ ಮಾಡಬೇಕು ಅಂದರೆ ಅವನೊಂದು ಸ್ವಲ್ಪ ಸ್ಕಿಲ್ ಕಲ್ತಿರಬೇಕು. ದೊಡ್ಡದಾದರೆ ಏನೋ ತೊಗೊಂಡು ಕೊಟ್ಟಿದ್ರೆ ಹೆಂಗೋ ನಡೆದೋಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ದೊಡ್ಡದೊಂದು ಮರ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಈ ಮರಕ್ಕೆ ಕೊಡ್ಲಿ ಹಾಕಬೇಕಾದ್ರೆ ಹೆಂಗೋ ಒಂಥರ ಹೊಡೆದು ಬಿಡ್ತೀವಿ. ಬಟ್ ಅದೇ ಒಂದು ಮಚ್ಚನ್ನು ತಗೊಂಡು ನಾವು ಎಳ್ನೀರನ್ನ ಕೊಚ್ಚಬೇಕಾದ್ರೆ ಅದಕ್ಕೊಂದು ಸ್ಕಿಲ್ ಬೇಕು ಎಳ್ನೀರು ಕೊಚ್ಚೋದಕ್ಕೆ. ಏನಕ್ಕೆ ಅಂದರೆ ಸಣ್ಣದೊಂದು ಪಾರ್ಟ್ನ ಇಟ್ಕೊಂಡು ನಾವು ಅದನ್ನು ಕೊಚ್ಚಿ ಒಂದು ತೂತು ಮಾಡೋದಕ್ಕೆ ಸ್ಕಿಲ್ ಬೇಕಾಗುತ್ತೆ. ಮರ ಆದರೆ ಬೇಕಾದ್ರೆ ಹೆಂಗೋ ಎಲ್ಲರಿಗೂ ಅದಕ್ಕೂ ಸ್ಕಿಲ್ ಬೇಕು, ಇಲ್ಲ ಅಂತಲ್ಲ. ಬಟ್ ಕೊಡ್ಲಿ ಹೆಂಗೋ ಬೀಸ್ತಾ ಇರು ಅಂತ ಅಂದ್ಕೊಂಡು ಬಿಟ್ಬಿಡ್ಬೋದು. ಬಟ್ ಎಳ್ನೀರು ಕೊಚ್ಚೋದಕ್ಕೆ ಸ್ಕಿಲ್ ಬೇಕು.
ಅದೇ ರೀತಿ ದೊಡ್ಡ ಕಲ್ಲುಗಳನ್ನ ಜೊತೆ ಆಟ ಆಡೋದಕ್ಕೆ ಅವನಿಗೆ ಅಷ್ಟು ಸ್ಕಿಲ್ ಇಲ್ದಲೇ ಇರ್ಬೋದು, ಬಟ್ ಸಣ್ಣ ಸಣ್ಣ ವೆಪನ್ ಜೊತೆ, ಸಣ್ಣ ಸ್ಟೋನ್ ಟೂಲ್ಸ್ ಜೊತೆ ಆಟ ಆಡಬೇಕು ಅಂದರೆ ಅವನಿಗೆ ಒಂದು ಸ್ವಲ್ಪ ಸ್ಕಿಲ್ ಬೇಕಾಗಿರುತ್ತೆ. ಅದು ಅಷ್ಟೊತ್ತಿಗೆ ಅವ್ನು ಪಳಗ್ಬಿಟ್ಟಿರ್ತಾನೆ. ಆಯಿತಾ, ಫೈನ್. ಇದನ್ನು ನಾವು ಸಣ್ಣ ಸ್ಟೋನ್ ವೆಪನ್ಸ್ನ ಯೂಸ್ ಮಾಡೋದಕ್ಕೆ ಇದನ್ನು ಮೈಕ್ರೋ ಏಜ್ ಅಂತ ಸಹ ಕರಿತೀವಿ. ಓಕೆ, ಫೈನ್. ನೆಕ್ಸ್ಟು ನೋಡಿ, ಅದಾದಮೇಲಿಂದ ಏನಾಗುತ್ತೆ, ಇಲ್ಲಿ ಅವರು ಹಂಟಿಂಗ್ನ ಮುಂದುವರಿಸ್ತಾರೆ. ಅಲ್ಲೂ ಹಂಟಿಂಗ್ ಮಾಡ್ತಾಯಿದ್ರು, ಇಲ್ಲೂ ಹಂಟಿಂಗ್ ಮಾಡ್ತಾಯಿದ್ರು. ಒಂದು ಟೈಮ್ ಹೆಂಗಾಗೋಗ್ಬಿಡುತ್ತೆ ಅಂತ ಅಂದರೆ, ನಾನು ಆಗ್ಲೇ ಹೇಳಿದೆ, ಅವನು ಹಂಟ್ ಮಾಡೋದಕ್ಕೆ ಮೇಯ್ನ್ ರೀಸನ್ ಏನು, ಇದೊಂದು ಜಾಗ ಇದೆ, ಅಲ್ಲೇನೇ ಗೆಡ್ಡೆ ಗೆಣಸು ಹಣ್ಣು ಹಂಪಲು ಎಲ್ಲ ತಿಂತವನೆ. ಅದು ಸಾಲಿಲ್ಲ ಅಂದ್ಬಿಟ್ಟು ನೆಕ್ಸ್ಟು ಪ್ರಾಣಿಗಳ ಬೇಟೆ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಆಗಲಿಲ್ಲ ಅಂತ ಅಂದ್ಬಿಟ್ಟು ಮೀನು ಬೇಟೆ ಆಡೋದಕ್ಕೂ ಹೋಗ್ತಾನೆ, ಮೀನು ಹಿಡಿಯೋದಕ್ಕೆ. ಹೀಗೆ ಒಂದು ಸಮಯದಲ್ಲಿ ಅವನಿಗೆ ಧಾನ್ಯಗಳು ಸಿಗ್ತಾ ಇರಲಿಲ್ಲ. ಆಯಿತಾ, ಧಾನ್ಯ ಬೇಟೆ ಆಡಿದಾಗ ಪ್ರಾಣಿ ಸಿಗ್ತಾ ಇರಲಿಲ್ಲ. ಇವಾಗ ಒಂದು ಜಾಗ ಅಂತಂದರೆ ಇಲ್ಲಿ ಒಂದು 50 ಜಿಂಕೆಗಳೇ ಇದ್ದಾವೆ ಅಂತ ನಾನು ಬೇಟೆ ಆಡ್ತಾ 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 ಜಿಂಕೆಗಳು ಇಷ್ಟು ಖತಮ್ ಆಯಿತು ಅಂತಂದರೆ ಅವನಿಗೆ ಬೇಟೆ ಆಡೋದಕ್ಕೆ ಪ್ರಾಣಿಗಳಾದರೂ ಎಲ್ಲಿಂದ ಬರುತ್ತೆ? ಸೊ ಅವನೇನು ಮಾಡ್ತಾನೆ, ಬುದ್ಧಿವಂತನಾಗಿ ಬೇಟೆ ಸಂದರ್ಭದಲ್ಲಿ ಗಾಯಗೊಂಡು ಯಾವನ ಬದುಕುಳಿದು ಬಿಡ್ತು ಅಂತ ಅಂದ್ಕೊಳ್ಳಿ, ಯಾವ ಮರಿಗಳು ಅಥವಾ ಯಾವುದೋ ಒಂದು ಪ್ರಾಣಿನ ಉಳಿತು ಅಂತ ಅಂದರೆ ಅದನ್ನು ತಂದು ಸಾಕೋದಕ್ಕೆ ಶುರು ಮಾಡ್ತಾನೆ. ಅವನ ಉದ್ದೇಶ ಏನು, ಇವಾಗ ನೀವು ಹಳ್ಳಿಗಳ ಕಡೆ ಈಗಲೂ ನೋಡ್ಬೋದು, ಈಗ ಹೋದ್ರೂ ನಾಟಿ ಕೋಳಿ ಐತೆ ಕುಯ್ ತಿಂತಡಿ ಅಂತ ಅಂತಾರೆ. ಅಂದರೆ ಅವ್ರಿಗೇನು ಎಮರ್ಜೆನ್ಸಿ ಫುಡ್ ಥರ, ಆಯಿತಾ, ತುರ್ತು ಕಾಲದಲ್ಲಿ ಒಂದು ಆಹಾರ ಥರ ಅದು ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಏನಂತ ಅಂತಾರೆ, ಗೇವ್ ರೈಸ್ ಟು ಪ್ಯಾಸ್ಟೋರಲಿಸಮ್, ಅಂದರೆ ಪಶುಪಾಲನೆಗೆ ಚಾಲನೆ ಕೊಟ್ಟಿತು. ಯಾವ ಕಾಲದಲ್ಲಿ? ಮೀಸೋಲಿಥಿಕ್ ಏಜ್, ಮೈಕ್ರೋ ಏಜ್. ಅರ್ಥ ಏನೋ, ದೊಡ್ಡ ದೊಡ್ಡ ಕಲ್ಲುಗಳನ್ನ ಯೂಸ್ ಮಾಡ್ತಾಯಿದ್ರು. ಆ ದೊಡ್ಡ ದೊಡ್ಡ ಕಲ್ಲುಗಳಿಂದ ಸಣ್ಣ ಕಲ್ಲುಗಳನ್ನ ಸ್ಕಿಲ್ಫುಲ್, ಕೌಶಲ್ಯಭರಿತವಾಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಯೂಸ್ ಮಾಡೋವಂಥ ಗತಿಗೆ, ಆ ಸ್ಪೀಡಿಗೆ ಏನಾಗೋಗ್ಬಿಡುತ್ತೆ, ಬೇಟೆಗಳ ಆಡಿ ಆಡಿ ಪ್ರಾಣಿಗಳೇ ಸಿಗ್ತಾ ಇಲ್ಲ. ಉಳಿದಿರೋ ಅಂಥ ಏನು ಬದುಕುವಂಥ ಪ್ರಾಣಿಗಳನ್ನ ತಂಬೊಟ್ಟಿಗೆ ತಂದು ಈ ಥರ ಸಾಕ್ತಾರೆ. ಈ ಇಮೇಜಲ್ಲಿ ನೋಡ್ಬೋದು, ಮೊಲಗಳು, ಆಯಿತಾ, ಆಡು, ಮೇಕೆ, ಕುರಿ, ದನ, ಕರು, ಹಸ ಇಲ್ಲಿ ಸುಡ್ತಾ ಇರೋವಂಥದ್ದು ಫೈರ್. ಆಯಿತಾ, ಇದು ಹಳೆ ಶಿಲಾಯುಗದಲ್ಲೇ ಫೈರ್ ಅವರು ಪರಿಚಯ ಮಾಡಿಕೊಂಡ್ರು, ಬೆಂಕಿನ. ಸೊ ಹೀಗೆ ಒಂದು ಪಶುಪಾಲನೆ ಚಾಲನೆ ಸಿಗೋದು ಇದೇ ಒಂದು ರೀಸನಿಗೆ. ಅವ್ರಿಗೇನೋ ಎಮರ್ಜೆನ್ಸಿ ಫುಡ್ ಬೇಕು. ಯಾವುದೋ ಒಂದು ಟೈಮಲ್ಲಿ ಎಲ್ಲ ಖಾಲಿ ಆಗೋಯ್ತು, ಬೇಟೆ ಆಡೋಕ್ಕಾಯ್ತಾ ಇಲ್ಲ, ಹಣ್ಣು ಹಂಪಲಿಲ್ಲ, ಗೆಡ್ಡೆ ಗೆಣಸಿಲ್ಲ, ಅಂಥ ಟೈಮಲ್ಲಿ ಇರೋವಂಥ ಪ್ರಾಣಿನ ಕುಯ್ಯು ತಿನ್ನು ಅಷ್ಟೇ. ಓಕೆನಾ? ಅದರ ಜೊತೆ ಏನೋ ಕಾನ್ಸ್ಟೆಂಟ್ಲಿ ವಂಡರಿಂಗ್. ಯಾವಾಗ ಅವ್ರಿಗೆ ಮೇಯ್ನ್ ಏನು, ಅವರಿಗೆ ಆಹಾರ ಬೇಕು. ಬಟ್ ಇಲ್ಲಿ ಇನ್ನೊಂದೇನಾಗೋಗ್ಬಿಡುತ್ತೆ, ನೀವು ಈಗಲೂ ನೋಡಿದ್ದೀರ, ಹಸು ಕರು ಈ ಥರ ಸಾಕಿರೋವಂಥವ್ರು ಏನು ಮಾಡ್ತಾರೆ, ಅಥವಾ ದನ ಕರುಗಳಿರೋವಂಥವರೆಲ್ಲ 4-5 ಗಂಟೆಗೆಲ್ಲ ಇಲ್ಲಪ್ಪ ನಾನು ಮನೆಗೆ ಹೋಗ್ಬೇಕು, ಹಾಲು ಕರಿಬೇಕು ಅಂತ ಹೇಳ್ತಾರೆ ಅಲ್ವಾ, ಅಥವಾ ನಾನು ಏನು ಹುಲ್ಲಾಕಬೇಕು. ಸೊ ಈ ಥರ ಹೇಳ್ತಾ ಇರ್ತಾರೆ. ಅಂದರೆ ಅವರ ಆಹಾರ, ಅವ್ರ ಫುಡ್ ಜೊತೆಗೆ ಅನಿಮಲ್ಸ್ನ ಫುಡ್ಡನ್ನು ಅವರೇ ಇದು ಮಾಡಬೇಕು. ಅಂದರೆ ಪಶುಗಳ ಆಹಾರನೂ ಅವರೇ ಸಂಪಾದನೆ ಮಾಡಬೇಕು. ಸೊ ಇಲ್ಲಿವರೆಗೂ ಅವರು ಆಹಾರ ತಿಂತಾಯಿದ್ರು, ಅದರ ಜೊತೆಗೆ ಪಶುಗಳಿಗೆ ಪಶುಪಾಲನೆ ಮಾಡಬೇಕಾದ್ರೆ ಅವರು ಆ ಪಶು ಆಹಾರನೂ ಇದು ಮಾಡಬೇಕಲ್ವಾ. ಸೊ ಈ ಒಂದು ಚಾಲ್ತಿಗೆ ಬರುತ್ತೆ. ಓಕೆ, ಇನ್ನೊಂದೇನು ಅಂತ ಅಂದರೆ, ಅವರು ಲೀಜರ್ ಟೈಮ್ಗಳಲ್ಲಿ, ಅಂದರೆ ಅವರು ಇವಾಗ ನಾವು ಬಿಡುವಿನ ಟೈಮಲ್ಲಿ ನಾವೇನು ಮಾಡ್ತೀವಿ, ಮೂವಿಗೆ ಹೋಗೋಣ, ಅಥವಾ ಸೀರೀಸ್ ನೋಡೋಣ, ಅಥವಾ ಗೇಮ್ ಆಡೋಣ ಮೊಬೈಲಲ್ಲಿ, ಇನ್ಸ್ಟಾಗ್ರಾಮು, ರೀಲ್ಸು ಈ ಥರ ಎಲ್ಲ ಮಾಡ್ತೀವಿ. ಬಟ್ ಆ ಟೈಮಲ್ಲಿ ಅವೆಲ್ಲ ಏನಿಲ್ವಲ್ಲ. ಅವ್ರೇನು ಮಾಡೋರು, ಕೈಗೇನೋ ಒಂದು ಸಿಗ್ತಾ ಕಲ್ಗಿಲ್ಲೋ, ಅಲ್ಲೇ ಇನ್ನೊಂದು ಬಂಡೆ ಗಿಂಡೆ ಇತ್ಯಾ, ಅದರ ಮೇಲೆ ಕೂತ್ಕೊಂಡು ಚಿತ್ರಗಳನ್ನ ಬಿಡಿಸೋರು. ಸೊ ಹೀಗೆ ಚಿತ್ರಗಳನ್ನ ಬಿಡಿಸೋ ಅಂಥ ಒಂದು ಪ್ರಾಕ್ಟೀಸು ಮೀಸೋಲಿಥಿಕ್ ಪೀರಿಯಡಿಂದ ಸ್ಟಾರ್ಟ್ ಆಗುತ್ತೆ. ಪ್ಯಾಲಿಯೋಲಿಥಿಕ್ಕಿಂದನೂ ಇರುತ್ತೆ, ಬಟ್ ಮೀಸೋಲಿಥಿಕ್ಕಲ್ಲಿ ಒಂದು ಸ್ವಲ್ಪ
ಅದು ಹೆಚ್ಚಿಗೆ ಆಗುತ್ತೆ. ನಂತರ ಇವಾಗ ಕೋಲ್ಡ್ ಏಜು ಆ ಥರ ಎಲ್ಲ ಹೇಳ್ತಿರ್ತೀವಲ್ಲ, ಹಾಗೆ ಅವ್ರಿಗೆ ಚಳಿ ಆದಾಗ ಅವ್ರೇನು ಮಾಡ್ತಾರೆ, ಪ್ರಾಣಿಗಳ ಚರ್ಮ ಏನಿರುತ್ತೆ ಅದನ್ನು ಮೇಲೊದಿಕೆ ಥರ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಓಕೆ, ಇನ್ನು ಬೆಂಕಿ ಅಂತ ಬಂದರೆ ಅವರು ಪ್ಯಾಲಿಯೋಲಿಥಿಕ್ ಏಜಲ್ಲೇ ಆಲ್ರೆಡಿ ಅವರು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಇಷ್ಟೊತ್ತಿಗೆ ಆಲ್ರೆಡಿ ಪಳಗ್ಬಿಟ್ಟಿರ್ತಾರೆ. ಹೇಗೆ ಸ್ಟೋನ್ ಟೂಲ್ಸ್ಗಳನ್ನ ಪಳಗಿಸ್ಕೊಂಡಿರ್ತಾರೆ, ಇಲ್ಲೂ ಪಳಗ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ಇನ್ನು ಯಾವ್ಯಾವ ಪ್ಲೇಸ್ಗಳಲ್ಲಿ ನಾವು ಈ ಒಂದು ಮೀಸೋಲಿಥಿಕ್ ಏಜ್ನ ನೋಡ್ಬೋದು ಅಂದರೆ, ಮಧ್ಯಪ್ರದೇಶಿನ ಭೀಂಬೇಟ್ಕ ಮತ್ತು ಆದಮ್ಗರ್ ರೀಜನ್ನು, ಕರ್ನಾಟಕದ ಬ್ರಹ್ಮಗಿರಿ ಮತ್ತು ಕನ್ನಗಾನಹಳ್ಳಿ, ಆಯಿತಾ, ರಾಜಸ್ಥಾನ್ನ ಬಗೋರ್ ಮತ್ತು ಗಾನೇಶ್ವರ್, ವೆಸ್ಟ್ ಬೆಂಗಾಲ್ನ ಬಿರ್ಬಾನ್ಪುರ್, ಆಂಧ್ರ ಪ್ರದೇಶನ ವಾನ್ಪಾಸಾರಿ, ಇನ್ನು ಉತ್ತರ ಪ್ರದೇಶನ ಸರಾಯ್ ನಹಾರ್ ರಾಯ್ ಮಹಾದಾಹ. ಸೊ ಇಲ್ಲಿ ನಾನು ಹೇಳೋದಾದರೆ, ಕರ್ನಾಟಕ ಎಕ್ಸಾಮಿಗೆ ಅಂತ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ನೀವು ಕರ್ನಾಟಕದ ಇಂಪಾರ್ಟೆಂಟ್ ಸೈಟ್ಗಳನ್ನೇ ನೆನಪಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೋಗೋಣ. ಇಲ್ಲೋದ್ರೆ ಯಾವುದ್ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನೋಡಿ, ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಪಾಳ್ ಪ್ರದೇಶ, ಆಯಿತಾ, ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಪಾಳ್ ಪ್ರದೇಶ. ಇಲ್ಲಿ ಕರ್ನಾಟಕದ ಇಲ್ಲಿ ನೋಡಿ, ಹುಣಸಗಿ ಆ್ಯಂಡ್ ಬೈಚ್ಪಾಳ್ ಪ್ರದೇಶ ಅಂತ ಏನಿದೆ, ಹುಣಸಗಿ ಆ್ಯಂಡ್ ಬೈಚ್ಪಾಳ್ ಪ್ರಾವಿನ್ಸ್ ಆಫ್ ಕರ್ನಾಟಕ ಅಂತ ಹೇಳ್ತಾರೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಏನಂತ ಕೇಳ್ಬೋದು, ಹುಣಸಗಿ ಆ್ಯಂಡ್ ಬೈಚ್ಪಾಳ್ ಪ್ರಾವಿನ್ಸು ಇದು ಯಾವ ಯುಗಕ್ಕೆ ಸೇರಿದ್ದು, ಹಳೆಯ ಶಿಲಾಯುಗ, ನವಶಿಲಾಯುಗ ಆ ಥರ ಕೇಳೋವಂಥ ಸಾಧ್ಯತೆ ಇರುತ್ತೆ. ಅಥವಾ ಹಳೆಯ ಶಿಲಾಯುಗಕ್ಕೆ ಸೇರಿದಂತಹ ಸ್ಥಳ ಯಾವುದು ಅಂತ ಕೊಟ್ಬಿಟ್ಟು ಕೆಳಗಡೆ ಹುಣಸಗಿ ಅಂತ ಹಾಕಿ ಮಿಕ್ಕಿರೋ ಅಂಥದ್ದು ಮೀಸೋಲಿಥಿಕ್ ಪೀರಿಯಡಲ್ಲಿರೋವಂಥದ್ದನ್ನು ಹಾಕ್ತಾರೆ. ಇವಾಗ ಇಲ್ಲಿ ಕರ್ನಾಟಕದ್ದು ಇಲ್ಲಿ ಯಾವುದೋ ಬ್ರಹ್ಮಗಿರಿ ಕನಗನಹಳ್ಳಿ ಆಫ್ ಕರ್ನಾಟಕ, ಆಯಿತಾ, ಇವೆರಡು ಮೀಸೋಲಿಥಿಕ್ ಏಜು. ಇನ್ನು ನಂತರ ನಿಯೋಲಿಥಿಕ್ ನವಶಿಲಾಯುಗ. ಓಕೆ, ಇಲ್ಲಿ ಇಯರ್ನ ಹೇಳಲಿಲ್ಲ. 12,000 ವರ್ಷಗಳಿಂದ 9,000 ವರ್ಷಗಳ ಹಿಂದೆ. ಅರ್ಥ ನೋಡಿ ಏನಂತ ಇಲ್ಲಿ. ಓಕೆ, ಇಲ್ಲಿ 5 ಲಕ್ಷ ವರ್ಷಗಳ ಹಿಂದೆ, 5 ಲಕ್ಷ ವರ್ಷದಿಂದ 12,000 ವರ್ಷಗಳು ಏನಿದೆ ಇದು ಹಳೆ ಶಿಲಾಯುಗ, ಆಯಿತಾ. 12,000 ವರ್ಷಗಳಿಂದ 9,000 ವರ್ಷಗಳೇನಿದೆ ಇದು ಮೀಸೋಲಿಥಿಕ್, ಇದು ಪ್ಯಾಲಿಯೋಲಿಥಿಕ್, ಇದು ಮೀಸೋಲಿಥಿಕ್ಕು. ನಿಯೋಲಿಥಿಕ್ ನೋಡಿ, 9,000 ವರ್ಷದಿಂದ 5,000 ವರ್ಷಗಳೇನಿದೆ ಇದು ನಿಯೋಲಿಥಿಕ್. ಓಕೆ, ಫೈನ್. ಸೊ ಇಲ್ಲಿ ನಿಯೋಲಿಥಿಕ್ನ ನೋಡೋದಾದರೆ ನೋಡಿ, ಸೊ ಏನಂತ ನೋಡ್ಬೋದು ಇಲ್ಲಿ. ಒಂದು ಸೆಕೆಂಡ್. ಆ್ಯಸ್ ಮೀಸೋಲಿಥಿಕ್ ಹ್ಯೂಮನ್ಸು, ಇಲ್ಲೂ ಏನು ಅರ್ಡರ್ಸ್ ಅಂದರೆ ಗೆಡ್ಡೆ ಗೆಣಸು ಅವು ಇವು ತಿನ್ಕೊಂಡು ಬದುಕ್ತಾಯಿದ್ರು. ಬಟ್ ಇಷ್ಟೊತ್ತಿಗೆ ಏನಾಗೋಗ್ಬಿಟ್ಟಿತ್ತು, ಫುಡ್ಡಿಗೆ ಸ್ಕೇರ್ಸಿಟಿ, ಫುಡ್ಡಿನ ಆಹಾರದ ಅಭಾವ. ಓಕೆ, ಆಹಾರದ ಅಭಾವ. ಅದು ಏನಕ್ಕೆ, ಒಂದು ಅವರು ತಿಂತಾಯಿದ್ರು ಮೀಸೋಲಿಥಿಕಲ್ಲಿ, ಪ್ಯಾಸ್ಟೋರಲಿಸಮ್ಮು, ಪಶು ಪಾಲನೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಪಶುಗಳಿಗೂ ಆಹಾರ ಕೊಡಬೇಕು. ಸೊ ಅಲ್ಲಿ ಆಹಾರದ ಅಭಾವ ಸೃಷ್ಟಿಯಾಗುತ್ತೆ. ಓಕೆ, ಸೊ ಅವ್ರೇನು ಮಾಡ್ತಾರೆ, ಆಹಾರದ ಅಭಾವ ಏನಕ್ಕೆ ಆಗ್ತಾಯಿದೆ, ಸಿಕ್ಕಿದ್ದನ್ನು ಎಲ್ಲ ಕಡೆ ತಿನ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನಾವೇ ಏನಾದರೂ ಬೆಳೆಸೋಣ ಅಂತ ಅನ್ನೋದನ್ನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಅವ್ರೇನು ಮಾಡ್ತಾರೆ, ಗುರು ನಾನು ಇಲ್ಲಿಂದ ಇಲ್ಲಿ ತಿನ್ಕೊಂಡು ವಾಂಡರರ್ ನಾನು, ಆಯಿತಾ, ಅಲೆಮಾರಿ ತಿನ್ಕೊಂಡು ಹೋಗ್ತಾನೆ ಇದ್ದೀನಿ. ಈ ಜಾಗದಲ್ಲೆಲ್ಲ ಫುಲ್ಲೆಲ್ಲ ಖಾಲಿಯಾಗೋಗ್ಬಿಟ್ಟಿದೆ, ಆಹಾರನೇ ಇಲ್ಲ, ನನಗೂ ಇಲ್ಲ, ಪಶುಗಳಿಗೂ ಇಲ್ಲ. ಪಶುಗಳೂ ಇನ್ನೇನೋ ಇರೋವಂಥ ಪಶುಗಳನ್ನೆಲ್ಲ ಕಚಕ್ಕನ್ಸಿ ತಿಂತಾಯಿದ್ದೀನಿ ನಾನು. ಸೊ ಈಗ ನಾನೇನು ಮಾಡಬೇಕು, ಅಗ್ರಿಕಲ್ಚರ್ ನಾನೆಷ್ಟು ಸೃಷ್ಟಿ ಮಾಡೋಣ, ಒಂದು ಜಾಗ ನೋಡೋಣ, ಅಲ್ಲಿ ತೋಡೋಣ, ಸಿಕ್ಕಪಕ್ಕಿದ್ದೇನೇನು ಬೀಜಗಳು ಮತ್ತೊಂದು ಇರುತ್ತೆ ಅವನ್ನೆಲ್ಲ ಹಾಕಿ ಗಿಡ ಗೆಡ್ಡೆ ಗೆಣಸು ಎಲ್ಲ ಬೆಳೆಸೋದಕ್ಕೆ ಶುರು ಮಾಡ್ತಾರೆ. ಸೊ ಅಗ್ರಿಕಲ್ಚರು ಎಲ್ಲಿ ಶುರು ಆಗುತ್ತೆ ಅಂತಂದರೆ ನಿಯೋಲಿಥಿಕ್ ಏಜಲ್ಲಿ ಶುರುವಾಗುತ್ತೆ. ಇಂಪಾರ್ಟೆಂಟ್ ನೋಡಿ, ಪ್ಯಾಲಿಯೋಲಿಥಿಕ್ ಏಜಲ್ಲಿ
ನಮಗೆ ಫೈರ್ ಇಂಟ್ರೊಡ್ಯೂಸ್ ಆಗುತ್ತೆ, ಬೆಂಕಿ ಪರಿಚಯ ಆಗೋದು ಪ್ಯಾಲಿಯೋಲಿಥಿಕ್ ಏಜಲ್ಲಿ. ಮೀಸೋಲಿಥಿಕ್ ಏಜಲ್ಲಿ ಇಂಪಾರ್ಟೆಂಟು ಪಶುಪಾಲನೆ, ಆಯಿತಾ, ಪ್ಯಾಸ್ಟೋರಲಿಸಮ್ಮು, ಪಶುಪಾಲನೆ. ನಿಯೋಲಿಥಿಕಲ್ಲಿ ಇಂಪಾರ್ಟೆಂಟು ಅಗ್ರಿಕಲ್ಚರ್ ಶುರು ಆಗುತ್ತೆ. ಇಂಪಾರ್ಟೆಂಟು ಅಗ್ರಿಕಲ್ಚರ್ ಯಾವಾಗ ಶುರು ಆಗೋದು ಅಂತಂದರೆ ನಿಯೋಲಿಥಿಕ್ ಏಜಲ್ಲಿ. ಓಕೆ, ಫೈನ್, ಒಂದು ಸೆಕೆಂಡ್. ಓಕೆ, ಸೊ ನಂತರ ನೋಡಿ ಅವ್ರೇನು ಮಾಡ್ತಾರೆ, ತಮಗೂ ಬೆಳೆಸ್ಕೊಳ್ತಾರೆ, ನಂತರ ತಮ್ಮ ಪಶುಗಳು ಸಾಕ್ತಾ ಇರೋವಂಥ ಪಶುಗಳಿಗೂ ಆಹಾರಗಳನ್ನ ಬೆಳೆಸೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಕೃಷಿ ಆರಂಭ ಆಗಿದ್ದು, ಅರ್ಲಿಯೆಸ್ಟ್ ಟ್ರೇಸಸ್, ಕೃಷಿ ಆರಂಭ ಆದಂಥ ಕುರುಹು ಎಲ್ಲಿ ಸಿಗುತ್ತೆ ಅಂದರೆ ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ನಮಗೆ ಸಿಗುತ್ತೆ. ಓಕೆ, ಇನ್ನು ಈ ಒಂದು ಸಮಯದಲ್ಲಿ ನೆಲೆಸಿದ್ರಲ್ವ, ಒಂದೇ ಕಡೆ ನೆಲೆಸಿದರೆ ಅಗ್ರಿಕಲ್ಚರು ಅಂದರೆ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ, ಕೃಷಿ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅಲ್ಲಿ ನೋಡ್ಕೊಳ್ಳೋದಕ್ಕೆ ಜನ ಇರಬೇಕು. ಜನ ಮುಂಚೆ ಅಲೆಮಾರಿ ಆಗಿದ್ದರು, ಬಟ್ ಇವಾಗ ಅಲ್ಲೇ ನೋಡ್ಕೊಳ್ಳೋದಕ್ಕೆ ಅಂತ ನೆಲೆಸ್ತಾ ಇದ್ದಾರೆ. ಆ ಸಾಕಿರೋವಂಥ ಅಥವಾ ಏನೋ ಪ್ರಾಣಿಗಳನ್ನಿರ್ಬೋದು ಅಥವಾ ಅಲ್ಲಿ ಕೃಷಿ ಆರಂಭ ಮಾಡಿರೋವಂಥ ಜಾಗ ಇರ್ಬೋದು, ಅವನ್ನ ನೋಡಬೇಕು. ನೋಡೋದಕ್ಕೆ ಇವರು ಒಂದು ಫಿಕ್ಸು ಅಲ್ಲೊಂದು ಟೆಂಟ್ ಗಿಂಟ್ ಹಾಕ್ಕೊಂಡು ಅವರು ಇರಬೇಕಾಗತ್ತೆ. ಸೊ ಅವ್ರೇನು ಮಾಡ್ತಾರೆ, ಡ್ರೈ ಬ್ರಿಕ್ ಹೌಸ್ನ ರೆಡಿ ಮಾಡ್ತಾರೆ, ಅಂದರೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನ ನಿರ್ಮಾಣ ಮಾಡ್ತಾರೆ. ಓಕೆನಾ. ಇನ್ನು ಬೆಳೆಸಿರೋ ಅಂಥ ಪದಾರ್ಥಗಳೇನಿರುತ್ತೆ ಅದನ್ನು ಅವ್ರು ಇವಾಗ ಎಕ್ಸ್ಟ್ರಾ ಬೆಳೆದು ಬಿಟ್ರಪ್ಪ. ಎಕ್ಸ್ಟ್ರಾ ಬೆಳೆದಿರೋ ಅಂಥದ್ದನ್ನು ಏನು ಮಾಡಬೇಕು, ಒಂದು ಪಾಟ್, ಒಂದು ಜಾರಲ್ಲಿ, ಆಯಿತಾ, ಆ ಮಣ್ಣಿನ ಮಡಕೆ ಮಾಡಿ ಅದರಲ್ಲಿ ಇಡೋದಕ್ಕೆ, ಶೇಖರಣೆ ಮಾಡೋದಕ್ಕೆ ಮುಂದಾಗ್ತಾರೆ. ನಂತರ ಇದೇ ರೀತಿ ಪಾಕಿಸ್ತಾನದ ಬುರ್ಜಹಾವ್ ಅಂತ ಏನಂತೀವಿ, ಅಲ್ಲಿ ಅಂಡರ್ಗ್ರೌಂಡ್ ಕೇವ್ಸ್ನ ನೋಡ್ತೀವಿ. ನಾರ್ಮಲ್ ಪ್ರದೇಶಗಳಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ಒಣ ಇಟ್ಟಿಗೆಗಳಿಂದ ವಾಸಕ್ಕೆ ಒಂದು ಮನೆ ಥರ ನಿರ್ಮಾಣ ಮಾಡ್ಕೊಳ್ತಾಯಿದ್ರು. ಬಟ್ ಕಾಶ್ಮೀರ ತುಂಬ ಕೋಲ್ಡ್ ಇರೋವಂಥ ಜಾಗ, ಬುರ್ಜಹಾವ್ ಪ್ರದೇಶದಲ್ಲಿ ಅವ್ರೇನು ಮಾಡ್ತಾರೆ, ನೆಲದೊಳಗೆ ಗುಹೆ ಮಾಡಿಕೊಂಡ್ರು, ಅಂಡರ್ಗ್ರೌಂಡ್ ಕೇವ್ಸಲ್ಲಿ ಇರೋದಕ್ಕೆ ಶುರು ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಇಂಪಾರ್ಟೆಂಟ್ ಏನು, ಅಗ್ರಿಕಲ್ಚರ್ ಶುರು ಆಯಿತು. ಅಗ್ರಿಕಲ್ಚರ್ನ ನೋಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಜನ ವಾಸ ಆಗೋದಕ್ಕೆ ಶುರು ಮಾಡಿದ್ರು. ಹೀಗೆ ವಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಅಲ್ಲೊಂದು ವಿಲೇಜೇ ಸ್ಟಾರ್ಟ್ ಆಯಿತು, ಒಂದು ಹಳ್ಳಿನೇ ಸ್ಟಾರ್ಟ್ ಆಯಿತು. ಓಕೆ, ಫೈನ್. ಹೀಗೆ ಅಲ್ಲಿರೋವಂಥ ಜನ ಏನು ಮಾಡ್ತಾಯಿದ್ರು, ಪಾಟ್ಗಳನ್ನ ಮಾಡ್ತಾಯಿದ್ರು, ಮಣ್ಣಿನ ಮಡಕೆ. ಆ ಮಣ್ಣಿನ ಮಡಕೆ ಭಕ್ತ ಕುಂಬಾರ ಅಂತ ನೀವು ಮೂವಿ ನೋಡಿರ್ತೀರ. ಅದರಲ್ಲಿ ಒಂದು ಚಕ್ರ ತಿರುಗ್ತಾ ಇರ್ತದೆ, ಇಲ್ಲಿ ಮಡಕೆ ಬರ್ತಾ ಇರುತ್ತೆ. ಸೊ ಅಲ್ಲೊಂದು ವೀಲ್, ಇಂಟ್ರೊಡಕ್ಷನ್ ಆಫ್ ವೀಲ್, ಚಕ್ರದ ಪರಿಚಯ ಆಗೋದು ಅಂಥ ಸಮಯದಲ್ಲಿ. ಆ ಚಕ್ರ ಪರಿಚಯವಾದ ನಂತರ ಮುಂಚೆ ಹ್ಯಾಂಡ್ ಮೇಡ್ ಪಾಟ್ಸ್ ಇತ್ತು, ಕೈಯಲ್ಲೇ ಹೆಂಗೋ ಒಂದು ವಿಧವಾಗಿ ಡಿಸೈನ್ ಹೆಂಗೆ ಅಂಕು ಹಿಂಗೊಂದು ಅಥವಾ ಹಿಂಗೊಂದು ಏನೋ ಒಂದು ಪಾಟ್ಗಳು ರೆಡಿ ಮಾಡ್ತಾಯಿದ್ರು. ಬಟ್ ವೀಲ್ ಬಂದ ನಂತರ ಒಂದು ಶೇಪ್ ಬರೋದಕ್ಕೆ, ಕ್ವಾಲಿಟಿ ಪಾಟ್ಸ್ಗಳನ್ನ, ಆಯಿತಾ, ತಯಾರು ಮಾಡೋದಕ್ಕೆ ಮುಂದಾಗ್ತಾರೆ. ನಂತರ ಇವ್ರು ಯೂಸ್ ಮಾಡ್ತಾ ಇದ್ದಂಥ ವೆಪನ್ಗಳಿರ್ಬೋದು, ಅದು ಕಂಪ್ಲೀಟ್ ಏನಾಗುತ್ತೆ, ವೆಲ್ ಪಾಲಿಶ್ಡ್ ಆಗಿರುತ್ತೆ. ಅಂದರೆ ಚೆನ್ನಾಗಿ ಅದನ್ನು ಉಜ್ಜಿ ನಯಗೊಳಿಸಿ ರೆಡಿ ಮಾಡ್ಕೊಂಡಿರ್ತಾರೆ, ಎಲ್ಲಾದರೂ ಬೇಟೆ ಆಡೋದಕ್ಕೋ ಮತ್ತೊಂದಕ್ಕೋ ಯೂಸ್ ಮಾಡೋದಕ್ಕೆ. ಫೈನ್. ಇನ್ನು ಕರ್ನಾಟಕದಲ್ಲಿ ಎಸ್ಪೆಷಲಿ ಈ ನಿಯೋಲಿಥಿಕ್ ಏಜ್ ಎಲ್ಲಿ ಕಂಡುಬರುತ್ತೆ ಅಂದರೆ ಬಳ್ಳಾರಿಯ ಸಮೀಪ ಇರುವಂತಹ ಸಂಗನಕಲ್ಲು, ಇಲ್ಲಿ ಈ ನಿಯೋಲಿಥಿಕ್ ಏಜ್ಗಳನ್ನ ನಾವು ನೋಡ್ಬೋದು. ಆಯಿತಾ. ಇಲ್ಲಿ ನಮಗೆ ಏನೋ ಹ್ಯಾಂಡ್ ಆ್ಯಕ್ಸ್, ಆಯಿತಾ, ಕೊಡ್ಲಿ ಅಂತ ಏನಂತಾರೆ, ಹಿಂಗಿರುತ್ತಲ್ಲ, ಸೊ ಕೊಡ್ಲಿ ಅಲ್ಲೆಲ್ಲ ಸಿಗುತ್ತೆ. ಮತ್ತು ವೆಪನ್ಸ್ ಮೇಡ್ ಆಫ್ ಬೋನ್ಸ್ ಮುಖಾಂತರ ಮಾಡಿರೋವಂಥದ್ದು ಅಲ್ಲಿ ಸಿಗುತ್ತೆ. ಇನ್ನು ಕರ್ನಾಟಕದ ಮತ್ತಷ್ಟು ಪ್ರದೇಶಗಳು ಎಲ್ಲಿ ನಾವು ನವಶಿಲಾಯುಗದ ನೆಲೆಗಳನ್ನ ನೋಡ್ಬೋದು ಅಂದರೆ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಅಳ್ಳೂರು, ಪಿಕ್ಲಿಹಾಳ, ನರಸೀಪುರ, ಉತ್ನೂರು, ಇಷ್ಟು ಪ್ರದೇಶಗಳಲ್ಲಿ ನಿಯೋಲಿಥಿಕ್ ಏಜ್ನ ನೋಡ್ತೀವಿ. ಇನ್ನು ಯಾವ ಟೈಮ್ ಪೀರಿಯಡ್ ಅಂದರೆ ಇಲ್ಲಿ ಆಗಲೇ ಹೇಳ್ದಾಗೆ 9,000 ವರ್ಷದಿಂದ 5,000 ವರ್ಷಗಳು. ಈ ಒಂದು ಮ್ಯಾಪ್ನ ಇಂಪಾರ್ಟೆಂಟು ನೋಡ್ಕೋಬೇಕಾಗತ್ತೆ. ಫೈನ್. ಆಗಲೇ ಹೇಳಿರೋಂಥ ಜಾಗಗಳೇನೆ, ಬಟ್ ಕರ್ನಾಟಕ ರಿಲೇಟೆಡ್ಡು ನೀವು ನೆನಪಲ್ಲಿಡಬೇಕು. ಹುಣಸಗಿರಿ, ಬೈಜಪಾಳ, ಪಿಕ್ಲಿಹಾಳ, ನಂತರ ಬ್ರಹ್ಮಗಿರಿ, ಆಯಿತಾ, ನರಸೀಪುರ, ಕಂಗನಹಳ್ಳಿ,
ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಫೈನ್, ಓಕೆ. ನಂತರ ನೋಡಿ, ಲೋಹಗಳ ಯುಗ ಅಂತ ಹೇಳ್ತಾರೆ. ಯೂಸ್ ಆಫ್ ಮೆಟಲ್ಸ್ ಸ್ಟಾರ್ಟೆಡ್ ಯಾವಾಗ? ನಿಯೋಲಿಥಿಕ್ ಎಂಡಲ್ಲಿ. ನಮಗೆ ನಿಯೋಲಿಥಿಕ್ ಎಂಡಲ್ಲಿ ಮೆಟಲ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಲೋಹಗಳನ್ನ ಯೂಸ್ ಮಾಡೋದು ನವಶಿಲಾಯುಗದ ಕೊನೆ ಭಾಗದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಫಸ್ಟ್ ಮೆಟಲ್ಲು ಮಾನವ ಬಳಸುವಂಥ ಮೊದಲ ಲೋಹ ಯಾವುದು ಅಂತ ಅಂದರೆ ಕಾಪರ್, ತಾಮ್ರ. ಈ ಕಾಪರಿಗೆ ಟಿನ್ನ ಸೇರಿಸಿದ್ರೆ, ಆಯಿತಾ, ಅಂದರೆ ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚು ಉತ್ಪಾದಿಸುವುದು, ಆಯಿತಾ. ಕಾಪರಿಗೆ ಟಿನ್ ಸೇರಿಸಿದ್ರೆ ನಮಗೆ ಬ್ರಾನ್ಸ್ ಬರುತ್ತೆ. ಈ ಬ್ರಾನ್ಸು ಒಂದು ಸ್ವಲ್ಪ ಗಡ್ಸಾಗಿರುತ್ತೆ, ಹಾರ್ಡ್ ಆಗಿರುತ್ತೆ, ಆಯಿತಾ. ಫೈನ್. ಸೊ ಇಷ್ಟು ಇಂಪಾರ್ಟೆಂಟ್. ಇದರಲ್ಲಿ ಮೇಯ್ನ್ ನೀವು ಕಲಿಬೇಕಾಗಿರೋವಂಥದ್ದು, ಫಸ್ಟ್ ಮೆಟಲ್ಲು ಮಾನವ ಯೂಸ್ ಮಾಡಿದ್ದು ಯಾವುದು ಅಂದರೆ ಕಾಪರು. ಬ್ರಾನ್ಸ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಅಂದರೆ ಕಾಪರು ಪ್ಲಸ್ ಟಿನ್ನು, ಆಯಿತಾ. ಫೈನ್. ನಂತರ ನೋಡಿ, ಕಾಪರು ಬ್ರಾನ್ಸ್ ಸ್ಟೋನ್ ಏಜು ಸ್ಟಾರ್ಟ್ ಆಗುತ್ತೆ. ಸ್ಟೋನ್ ಏಜು ನಡೀತಾನೆ ಇರುತ್ತೆ, ಶಿಲಾಯುಗ. ಅದರ ಮಧ್ಯೆ ಲೋಹಗಳ ಬಳಕೆ ಶುರುವಾಗುತ್ತೆ. ಅದು ಯಾವಾಗ ಅಂದರೆ 5,000 ವರ್ಷಗಳಿಂದ ಈಚೆಗೆ. ಓಕೆ, ಅಲ್ಲಿ ಅಗ್ರಿಕಲ್ಚರು, ಏನೋ ಪಶುಪಾಲನೆ ಇರ್ಬೋದು, ಅಥವಾ ಅನಿಮಲ್ ಹಸ್ಬೆಂಡ್ರಿ, ಪಶುಪಾಲನೆ ಇರ್ಬೋದು, ನಂತರ ಕೃಷಿ ಇರ್ಬೋದು, ಇವೆಲ್ಲನೂ ನಡೀತಾ ಇರುತ್ತೆ. ನಂತರ ವೀಲ್ಸ್ ಪರಿಚಯ ಆಗೋಗಿರುತ್ತೆ ನಿಯೋಲಿಥಿಕ್ ಏಜಲ್ಲಿ. ಡೆಕೋರೇಟೆಡ್ ಪಾಟ್ಸ್ಗಳು, ಆಯಿತಾ, ಮಣ್ಣಿನ ಮಡಕೆನೇ ವೀಲ್ಸ್, ಚಕ್ರದ ಉಪಯೋಗ ಮಾಡಿಕೊಂಡು ಉತ್ತಮವಾದಂಥ ಒಂದು ಅಲಂಕೃತ ಮಡಕೆಗಳೂ ಸಹ ಮೂಡೋದಕ್ಕೆ ಶುರುವಾಗುತ್ತೆ. ಇನ್ನು ನಂತರ ಕಾಪರ್ ಟೂಲ್ಸ್ ಆ್ಯಂಡ್ ಆರ್ನಮೆಂಟ್ಸ್, ತಾಮ್ರದ ಉಪಕರಣಗಳು, ಆಭರಣಗಳು ಸಹ ನಮಗೆ ಸಿಗುತ್ತೆ. ಬ್ರಾನ್ಸ್ ಟೂಲ್ಸು ಏನು, ಈಗ ಕಾಪರು ಟಿನ್ನ ಬಳಸಿ ಬ್ರಾನ್ಸು ಅದು ಗಡ್ಸಾಗಿತ್ತು ಅಂತ ಹೇಳಿದೆ. ಅದನ್ನು ಏನು ಮಾಡ್ತಿದ್ರು, ಭೂಮಿನ ಆಳವಾಗಿ ಉಳೋದಕ್ಕೆ, ಫ್ಲೋ ಮಾಡೋದಕ್ಕೆ, ಅದನ್ನು ಒಂದು ಅರಣ್ಯ ಭೂಮಿನ ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಉಪಯೋಗ ಮಾಡ್ತಾಯಿದ್ರು. ಸೊ ಎಸ್ಪೆಷಲಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಅವರು ಬೆಳೀತಾ ಇದ್ದಂಥ ಪದಾರ್ಥಗಳು ಅಥವಾ ಏನೋ ಒಂದು ಹಣ್ಣು ಹಂಪಲು ಗೆಡ್ಡೆ ಗೆಣಸು ಏನಿತ್ತು ಅದರ ಫಲವತ್ತತೆ ಜಾಸ್ತಿ ಆಗುತ್ತೆ, ಅದರಿಂದ ಉತ್ಪಾದನೆಯೂ ಜಾಸ್ತಿ ಆಗುತ್ತೆ. ಓಕೆ, ಸೊ ಈ ಥರ ಒಂದು ಬೆಳವಣಿಗೆ ಕಾಪರ್ ಆ್ಯಂಡ್ ಬ್ರಾನ್ಸ್ ಸ್ಟೋನ್ ಏಜು ಅಥವಾ ತಾಮ್ರ ಕಂಚಿನ ಶಿಲಾಯುಗ ಎಲ್ಲಿ ನೋಡ್ಬೋದು ಅಂದರೆ ಹರಪ್ಪನ್ ಸಿವಿಲೈಸೇಷನ್ನು. ಇದು ಎಲ್ಲಿ? ಇಂಡಸ್ ನದಿ ಅಥವಾ ಸಿಂಧೂ ನದಿ ಅಂತ ಏನಂತೀವಿ, ಅದರ ಆಸ್ಪಾಸಿನಲ್ಲಿ ಹರಪ್ಪ ನಾಗರಿಕತೆ ಮೊದಲು ಬರುವಂಥದ್ದು. ಈ ಹರಪ್ಪ ಸಿವಿಲೈಸೇಷನ್ನ ಫಸ್ಟ್ ಅರ್ಬನೈಸೇಷನ್, ಮೊದಲ ನಾಗರೀಕರಣ ಅಂತ ಹೇಳ್ತೀವಿ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳ್ತಾರೆ, ಯೂಸ್ ಆಫ್ ಬ್ರಾನ್ಸ್ ವಾಸ್ ಮೋರ್ ಕಂಪೇರ್ಡ್ ಟು ಕಾಪರ್ ಇನ್ ಸೌತ್ ಇಂಡಿಯಾ. ಓಕೆ, ಕಾಪರ್ಗಿಂತ ಬ್ರಾನ್ಸ್ನ ಬಳಕೆ ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಆಗುತ್ತೆ. ಏನು ಮೇಯ್ನ್ ರೀಸನ್ ಅಂತ ಅಂದರೆ ಸಿಂಪಲ್ ನೋಡಿ, ಬ್ರಾನ್ಸು ಮಾಡೋವಂಥದ್ದು ನಾನೇನಂತ ಹೇಳಿದೆ, ಕಾಪರು ಮತ್ತು ಟಿನ್ನಿಂದ ಅಂತಂದೆ. ಕಾಪರು ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಬಳಕೆಯಲ್ಲಿರುತ್ತೆ. ರೀಸನ್ ಇಷ್ಟೇ, ಅಲ್ಲಿ ನ್ಯಾಚುರಲ್ ಆಗಿ ಸಿಗ್ತಾ ಇರುತ್ತೆ. ಇಂಡಿಯಾ ಇದೆ ಅಂತಂದರೆ ರಾಜಸ್ಥಾನ್ ಸಮೀಪ ಈ ಸೈಡೆಲ್ಲ ನ್ಯಾಚುರಲ್ ಆಗಿ ಮೈನ್ ಮಾಡಿದ್ರೆ ಅವ್ರಿಗೆ ಕಾಪರ್ ಸಿಗ್ತಾ ಇರುತ್ತೆ, ಆಯಿತಾ. ಅದನ್ನು ಅವರು ಬಳಕೆ ಮಾಡ್ಕೊಳ್ತಾ ಇರ್ತಾರೆ. ಬಟ್ ಈ ಕಡೆ ಸೌತ್ ಇಂಡಿಯಾದಲ್ಲಿ ಏನಾಗುತ್ತೆ, ಎಸ್ಪೆಷಲಿ ಇಲ್ಲಿರೋವಂಥ ಕೋಸ್ಟಲ್ ಸ್ಟೇಟ್ಸ್ಗಳೇನಿದೆ, ಈ ಸ್ಟೇಟ್ಗಳು ಸುಮಾರು ಇಲ್ಲಿ ಸೌತ್ ಈಸ್ಟ್ ಪಾರ್ಟ್ ಅಂದರೆ ಸಿಂಗಾಪುರ, ಮಲೇಷ್ಯಾ ಮತ್ತೊಂದು ಈ ಥರ ಕಂಟ್ರಿಗಳೇನಿದೆ, ಅಲ್ಲಿ ಟಿನ್ನು ಜಾಸ್ತಿ ಸಿಗ್ತಾಯಿತ್ತು, ಆಯಿತಾ. ಟಿನ್ನು ತವರ ಅಂತ ಏನು ಹೇಳ್ತಾ ಇದ್ದೀವಿ, ಅದನ್ನು ಇವರು ಹಡಗುಗಳಲ್ಲಿ ಇಲ್ಲಿಂದ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತಾಯಿದ್ರು. ಅದು ಮಾಡ್ಕೊಂಡಿದ್ದ ನಂತರ ಇಲ್ಲಿ ಟಿನ್ನ ಬಳಕೆ ಜಾಸ್ತಿ ಆಗ್ತಾಯಿತ್ತು, ಬ್ರಾನ್ಸ್ನ ಕನ್ವರ್ಟ್ ಮಾಡ್ತಾಯಿದ್ರು. ಸೊ ಏನಿವಾಗ ಬ್ರಾನ್ಸ್ ಎಸ್ಪೆಷಲಿ ದೇವರಗಳ ವಿಗ್ರಹ ಮಾಡೋದಕ್ಕೆ ಜಾಸ್ತಿ ಬ್ರಾನ್ಸ್ ಯೂಸ್ ಮಾಡ್ತಾ ಇರ್ತಾರೆ, ಆಯಿತಾ. ಸೊ ಆ ಒಂದು ಪರ್ಪಸಲ್ಲಿ ಬ್ರಾನ್ಸ್ ಐಡಲ್ಸ್ ಇರ್ಬೋದು, ಬ್ರಾನ್ಸ್ ಡೈಟೀಸ್ ಇರ್ಬೋದು, ಎಸ್ಪೆಷಲಿ ಬ್ರಾನ್ಸ್ ಮುಖಾಂತರ ದೇವರ ಒಂದು ಶಿಲೆಗಳು ಮತ್ತೊಂದು ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ಸೊ ಸೌತ್ ಇಂಡಿಯಾದಲ್ಲಿ ಕಾಪರಿಗಿಂತ ಬ್ರಾನ್ಸ್ ಜಾಸ್ತಿ ಯೂಸೇಜಲ್ಲಿತ್ತು. ಫೈನ್, ಒಂದು. ಆಮೇಲೆ
ಕಾಪರ್ ಬ್ರಾನ್ಸ್ ಸ್ಟೋನ್ ಏಜು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕಂಡುಬರುತ್ತೆ ಅಂದರೆ ಹಲ್ಲೂರು, ಬಾನಹಳ್ಳಿ, ಬ್ರಹ್ಮಗಿರಿ. ಓಕೆ, ಹಳ್ಳೂರು, ಬಾನಹಳ್ಳಿ, ಬ್ರಹ್ಮಗಿರಿ, ಇಲ್ಲಿ ನಮಗೆ ಏನು ಕಾಪರ್ ಮತ್ತು ಬ್ರಾನ್ಸ್ ಸ್ಟೋನ್ ಏಜು ಸಿಗೋವಂಥದ್ದು. ಓಕೆ ಫೈನ್. ಇನ್ನು ಐರನ್ ಏಜ್ ಅಂತ ನೋಡೋದಾದರೆ ಕಬ್ಬಿಣ ನೋಡಿ, ಕಾಪರು ಬ್ರಾನ್ಸ್ಗಿಂತ ಮುಂಚೆನೇ ಸೌತ್ ಇಂಡಿಯಾದಲ್ಲಿ ಐರನ್ನ ಯೂಸ್ ಮಾಡ್ತಾಯಿದ್ರು. ಸುಮಾರು 3,500 ವರ್ಷಗಳ ಹಿಂದೆನೇ ಐರನ್ನು ಕಾಣಿಸ್ತಾ ಇತ್ತು, ಯೂಸ್ ಮಾಡ್ತಾಯಿದ್ರು ಅಂತ ಹೇಳುತ್ತೆ. ಓಕೆ, ಇದನ್ನು ಏನಂತ ಹೇಳ್ಬೋದು, ಬೃಹತ್ ಶಿಲಾ ಸಂಸ್ಕೃತಿ ಕಾಲವೆಂದು ಕರೆಯುತ್ತಾರೆ. ಅಂದರೆ ಮ್ಯಾಸಿವ್ ಸ್ಟೋನ್ ಕಲ್ಚರ್ ಅಥವಾ ಮೆಗಾಲಿಥಿಕ್ ಸ್ಟೋನ್ ಕಲ್ಚರ್, ಮೆಗಾಲಿಥಿಕ್ ಕಲ್ಚರ್ ಅಂತ ಹೇಳ್ತಾರೆ. ಸೊ ಈ ಐರನ್ನು ನಾರ್ತ್ ಇಂಡಿಯಾದಕ್ಕಿಂತ ಸೌತ್ ಇಂಡಿಯಾದಲ್ಲಿ ಮುಂಚೆನೇ ಪ್ರಸ್ತುತತೆಯಲ್ಲಿತ್ತು. ಅದಾದ ಮೇಲೆ ನಂತರ ಉತ್ತರ ಭಾಗಕ್ಕೂ ಅದು ಸ್ಪ್ರೆಡ್ ಆಗುತ್ತೆ. ಓಕೆ, ಎಸ್ಪೆಷಲಿ ಮೌರ್ಯರ ಕಾಲದಲ್ಲಿ ಐರನ್ನು ಜಾಸ್ತಿ ಬಳಕೆ ಆದ್ದರಿಂದ ಮೌರ್ಯರು ಪ್ರಗತಿಗೆ ಬಂದರು ಅಂತಲೂ ಬಿಂಬಿಸಲಾಗ್ತದೆ. ಓಕೆ ಫೈನ್. ನಂತರ ಏನಾಗುತ್ತೆ, ಐರನ್ ಯೂಸೇಜ್ ಎಲ್ಲ ನಡೀತಾ ಇದೆ. ಇವಾಗ ಆಗಲೇ ಏನಂತ ಹೇಳಿದೆ, ಬ್ರಾನ್ಸ್ ಟೂಲ್ಸ್ಗಳನ್ನ ಎಲ್ಲ ಯೂಸ್ ಮಾಡಿಕೊಂಡು ಲ್ಯಾಂಡ್ ಅಗ್ರಿಕಲ್ಚರ್ ಫೀಲ್ಡ್ನ ಫಲವತ್ತತೆ ಹೆಚ್ಚಿಸೋದಕ್ಕೆ ಯೂಸ್ ಮಾಡಿದ್ರು ಅಂತ ಹೇಳಿದ್ವಿ. ಅದೇ ಥರ ಐರನ್ ಪ್ಲೋನು ಯೂಸ್ ಮಾಡ್ಕೊಂಡು ಅದು ಇದು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ. ಇವಾಗ ಯಾವುದೇ ಒಂದು ಆಗಿರ್ಬೋದು ಅಂಶ, ಅದು ಜಾಸ್ತಿ ಆಗ್ತಾ ಇದೆ ಅಂತ ಅಂದಾಗ ಎಲ್ಲರ ಕಣ್ಣು ಅದ್ರ ಮೇಲೆ ಇರುತ್ತೆ. ಓಕೆ, ಸೊ ಅದನ್ನು ಯಾರಾದರೂ ಕಂಟ್ರೋಲ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಅಂದರೆ, ಇದೊಂದು ಹಳ್ಳಿ ಇದೆ. ಹಳ್ಳಿಯಲ್ಲಿ ಇಲ್ಲಿ ಏನೋ ಬೆಳೀತಾ ಇದ್ದಾರೆ, ರಾಗಿನೋ ಮತ್ತೊಂದು ಏನೋ ಬೆಳೀತಾ ಇದ್ದಾರೆ. ಈಗ ಬೇರೆ ಸುತ್ತಮುತ್ತನೂ ಹಳ್ಳಿ ಇದೆ. ಈ ಹಳ್ಳಿಯಲ್ಲಿ ಬೆಳೀತಾ ಇರೋರು, ಇಲ್ಲಿ ರಂಗಣ್ಣ ಅನ್ನೋನು ಇವನೇನೆ ಮೇಯ್ನ್ ಪರ್ಸನ್ ಅನ್ಕೊಳ್ಳೋಣ. ಇವನೇನು ಮಾಡ್ತಾನೆ, ಈ ಬೆಳೀತಾ ಇರೋದು ಬೇರೆ ಕಡೆಗೂ ಸಾಗಾಣಿಕೆ ಆಗ್ತಾಯಿದೆ. ಸೊ ಇವಾಗ ಇವನೇನು ಮಾಡ್ತಾನೆ, ಕಂಪ್ಲೀಟ್ ಕಂಟ್ರೋಲ್ ತಗೊಳ್ಳೋದಕ್ಕೆ ನೋಡ್ತಾನೆ. ಏನಕ್ಕೆ, ಎಲ್ಲೇ ಹೋಗೋದಾದರೂ ಅದು ನನ್ನ ಮುಖಾಂತರನೇ ಹೋಗಬೇಕು, ಎಲ್ಲೇ ಬರೋದಾದರೂ ನನ್ನ ಮುಖಾಂತರನೇ ಬರಬೇಕು. ಬೆಸ್ಟ್ ಎಕ್ಸಾಂಪಲು ರೀಸೆಂಟ್ ಟೈಮಲ್ಲಿ ಪುಷ್ಪ ಮೂವಿ ನೀವು ನೋಡಿರ್ತೀರ. ಪುಷ್ಪದಲ್ಲಿ ಅವನೇನು ಮಾಡ್ತಾನೆ, ಸ್ಯಾಂಡಲ್ವುಡ್ಡು ಎಲ್ಲೇ ಹೋಗೋದಾದ್ರೂ ಪುಷ್ಪನ ಮುಖಾಂತರನೇ ಹೋಗಬೇಕು, ಆಚೆ ಹೋಗ್ತಾ ಇರುತ್ತೆ ಅಲ್ವಾ. ಸೊ ಜಾಸ್ತಿ ಎಲ್ಲಿರುತ್ತೆ, ಹೆಚ್ಚುವರಿ ಎಲ್ಲಿ ಇದಾಗುತ್ತೆ, ಅದನ್ನು ನಿಯಂತ್ರಣ ಮಾಡೋದಕ್ಕೆ ಅಂತ ಒಂದು ಪ್ರಭುತ್ವ ಹುಟ್ಕೊಳ್ಳುತ್ತೆ. ಅದು ಯಾವಾಗ 2,500 ವರ್ಷಗಳ ಹಿಂದೆ. ಇಂಥ ಒಂದು ಕ್ಲಾಸ್ಗಳನ್ನ ನಾವೇನಂತ ಹೇಳ್ತೀವಿ, ರಿಪಬ್ಲಿಕ್ಸ್ ಅಂತ ಹೇಳ್ತೀವಿ. ಪ್ರಭುತ್ವ ಒಂದು ಸ್ಟಾರ್ಟ್ ಆಗುತ್ತೆ. ಆ ಪ್ರಭುತ್ವ ಮುಂದೊಂದು ದಿನ ಗಣರಾಜ್ಯ ಆಗುತ್ತೆ, ಕಿಂಗ್ಡಮ್ ಆಗುತ್ತೆ. ಆ ಕಿಂಗ್ಡಮ್ ಯಾವುದಿರ್ಬೋದು, ನಂದಾಸೆ ಇರ್ಬೋದು, ಮೌರ್ಯಾಸೆ ಇರ್ಬೋದು. ಓಕೆ, ಸೊ ಇನ್ನು ನಂತರ ಐರನ್ ಏಜ್ ಎಲ್ಲೆಲ್ಲಿ ಕಂಡುಬರುತ್ತೆ ಅಂದರೆ, ಕರ್ನಾಟಕದಲ್ಲಿ ಬನಹಳ್ಳಿ, ಹಿರೇಬೆನಕಲ್ಲು, ಇಲ್ಲಿ ನೋಡಿ ಬನಹಳ್ಳಿ, ಹಿರೇಬೆನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಡೆಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಿಗೇನಹಳ್ಳಿ, ಸಾವಂದುರ್ಗ, ಉತ್ರಿದುರ್ಗ, ಪಾಂಡವರ ದಿಣ್ಣೆ, ಇಲ್ಲೆಲ್ಲ ಕಬ್ಬಿಣ ಯುಗ ಕಂಡುಬರುತ್ತೆ. ಓಕೆ ಫೈನ್. ಸೊ ಇಲ್ಲಿಗೆ ಸ್ನೇಹಿತರೆ ನಿಮ್ಮ ಫಸ್ಟ್ ಚಾಪ್ಟರ್ ಮುಗಿಯುತ್ತೆ. ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸಿಂಪಲ್ಲಾಗಿ ಇನ್ನೊಂದು ಸಲ ಇಂಪಾರ್ಟೆಂಟ್ ನೋಡ್ಕೊಂಬಂದ್ಬಿಡೋಣ ಅಂತ ಅಂದರೆ, ಇಲ್ಲಿಂದ ನೋಡೋದಾದರೆ ಇಂಪಾರ್ಟೆಂಟ್ ಏನು, ಒಂದು ಹಿಸ್ಟ್ರಿ ಅಂದರೆ ಏನು ಅಂತ ನೋಡಿದ್ವಿ. ಹಿಸ್ಟ್ರಿಯಲ್ಲಿ ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ, ಲಿಟ್ರರಿ ಸೋರ್ಸು, ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂದರೆ ಏನು ಅಂತ ನೋಡಿದ್ವಿ. ಫಾದರ್ ಆಫ್ ಹಿಸ್ಟ್ರಿ ಹೆರೋಡಾಟಸ್ ಅಂತ ನೋಡಿದ್ವಿ. ಗ್ರೀಸ್ ಅವನು ಅಂತ ನೋಡಿದ್ವಿ. ಅದಾದ ನಂತರ ಶಕೆ ಅಥವಾ ಶಕ ಎರಾ ಅಂತ ಅಂದರೆ ಏನು, ಸಿಗ್ನಿಫಿಕೆಂಟ್ ಇವೆಂಟ್ ನಂತರ ನಡೆಯುವಂಥದ್ದು. ಇನ್ನು ಹಿಸ್ಟ್ರಿ 3 ಭಾಗ, ಪ್ರೀ ಹಿಸ್ಟಾರಿಕ್ಕು, ಪ್ರೋಟೋ ಹಿಸ್ಟಾರಿಕ್ಕು, ಹಿಸ್ಟಾರಿಕ್ಕು. ಆಯಿತಾ. ಪ್ರಾಗೈತಿಹಾಸಿಕ, ಪೂರ್ವಭಾವಿ, ಇತಿಹಾಸ ಕಾಲ. ಯಾವಾಗ ಸ್ಕ್ರಿಪ್ಟೇ ಗೊತ್ತಿಲ್ಲ ಅಂತ ಅಂದರೆ ಪ್ರಾಗೈತಿಹಾಸಿಕ, ಸ್ಟೋನ್ ಏಜು.
ಸ್ಕ್ರಿಪ್ಟ್ ಗೊತ್ತು ಓದೋಕ್ಕೆ ಬರಲ್ಲ ಅಂದರೆ ಪ್ರೋಟೋ ಹಿಸ್ಟಾರಿಕ್ಕು, ಪೂರ್ವಭಾವಿ ಇತಿಹಾಸ ಕಾಲ, ಹರಪ್ಪನ್ ಸಿವಿಲೈಸೇಷನ್ನು. ಅಲ್ಲಿ ಹರಪ್ಪನ್ ಸಿವಿಲೈಸೇಷನ್ನಿಂದು ಇನ್ನೂ ಅವರಿಗೆ ಸ್ಕ್ರಿಪ್ಟ್ ಸಿಕ್ಕಿದ್ರೂ ಅದನ್ನು ಓದೋಕ್ಕೆ ಗೊತ್ತಿಲ್ಲ, ಓದೋಕ್ಕೆ ಬರ್ತಾಯಿಲ್ಲ. ನಮ್ಮ ವಿಜ್ಞಾನಿಗಳು ಪರಿಶೀಲನೆ ಮಾಡ್ತಾಯಿದ್ದಾರೆ. ಆಯಿತಾ. ಹಿಸ್ಟಾರಿಕ್ ಅಂದರೆ ಸ್ಕ್ರಿಪ್ಟೂ ಇದೆ, ಅಕ್ಷರನೂ ಇದೆ, ಅದರ ಜ್ಞಾನವೂ ಇದೆ, ಓದೋದಕ್ಕೂ ಬರುತ್ತೆ. ನಂತರ 18 ಲಕ್ಷಗಳ ಹಿಂದೆ ಮಾನವನ ವಿಕಾಸ ಆಗುತ್ತೆ ಆಫ್ರಿಕಾದಲ್ಲಿ. ನಂತರ ಬೇರೆ ಕಡೆಗೆ ಅವನು ಸ್ಪ್ರೆಡ್ ಆಗ್ತಾ ಬರ್ತಾನೆ. ಇನ್ನು ಪ್ಯಾಲಿಯೋಲಿಥಿಕ್ಕು, ಹಳೆ ಶಿಲಾಯುಗದಲ್ಲಿ ಮಾನವ ಗೆಡ್ಡೆಗೆಣಸು ತಿನ್ಕೊಂಡು ಬದುಕ್ತಾ ಇದ್ದ, ದೊಡ್ಡ ದೊಡ್ಡ ಕಲ್ಗಳನ್ನ ಯೂಸ್ ಮಾಡ್ತಾ ಇದ್ದ. ಮುಂದೊಂದು ಟೈಮಲ್ಲಿ ಗೆಡ್ಡೆಗೆಣಸು ಖಾಲಿ ಆಗುತ್ತೆ, ಹಂಟಿಂಗ್ ಶುರು ಮಾಡ್ತಾನೆ, ಫಿಶಿಂಗ್ ಶುರು ಮಾಡ್ತಾನೆ, ಬೇಯಿಸ್ಕೊಂಡು ತಿನ್ನೋದಕ್ಕೆ ಫೈರು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ. ಇನ್ನು ಯಾವ್ಯಾವ ಪ್ಲೇಸ್ಗಳು ಅಂತ ನೋಡಬೇಕಾಗತ್ತೆ. ಇನ್ನು ನಂತರ ಸ್ಟೋನ್ಗಳನ್ನ ಯೂಸ್ ಮಾಡೋದೇನೇನೆ ಅವನು ಸಣ್ಣ ಸಣ್ಣ ಸ್ಟೋನ್ಗಳನ್ನ ವೆಪನ್ ಮಾಡ್ಕೊಂಡು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಹಂಟಿಂಗ್ ಶುರು ಮಾಡ್ತಾನೆ. ಅವನಿಗೆ ಏನೋ ಅಲ್ಲಿ ದವಸ ಧಾನ್ಯಗಳು, ನಂತರ ಪ್ರಾಣಿಗಳು ಕಡಿಮೆ ಆಗ್ತಾ ಹೋದಾಗ ಉಳಿದಿರೋವಂಥ ಪ್ರಾಣಿಗಳನ್ನೇ ಸಾಕೋದಕ್ಕೆ ಶುರು ಮಾಡ್ತಾನೆ. ಮೇಯ್ನ್ ಏನು, ತುರ್ತು ಕಾಲದಲ್ಲಿ ಅವು ಆಹಾರಗಳಾಗಿ ಯೂಸ್ ಮಾಡ್ಬೋದು ಅಂತ. ಇದರಿಂದ ಪಶುಪಾಲನೆ ಶುರು ಆಗುತ್ತೆ. ಈ ಪಶುಪಾಲನೆ ಶುರುವಾದದ್ದು ನಂತರ ಏನಾಗುತ್ತೆ, ಹರ್ಡರ್ಸ್ ಇವಾಗ ಅವರೆಲ್ಲ ನವಶಿಲಾಯುಗದಲ್ಲಿ ಏನಾಗ್ತಾರೆ, ಪಶುಪಾಲನೆ ಮಾಡ್ತಾಯಿದ್ದಾರೆ. ಅವ್ರಿಗೂ ಊಟ ಸಾಲ್ತಿಲ್ಲ, ಪಶುಗಳಿಗೂ ಊಟ ಸಾಲ್ತಾ ಇಲ್ಲ. ನಾನೇ ಏನಕ್ಕೆ ಅಗ್ರಿಕಲ್ಚರ್, ಕೃಷಿ ಪ್ರಾರಂಭ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡ್ತಾನೆ. ಈ ಥರ ಕೃಷಿ ಶುರು ಮಾಡಿದ್ದು ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ಕೃಷಿಯ ಆರಂಭದ ಕುರುಹು ನಮಗೆ ಸಿಗುತ್ತೆ. ಆಯಿತಾ. ಇನ್ನು ಅವನು ಕೃಷಿನ ನೋಡ್ಕೊಳ್ಳೋದಕ್ಕೆ ಒಂದು ಜಾಗದಲ್ಲಿ ನೆಲೆಸಬೇಕಾಗತ್ತೆ. ಸೊ ಒಂದೇ ಕಡೆ ನೆಲೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಡ್ರೈ ಬ್ರಿಕ್ ಹೌಸು, ಒಣ ಇಟ್ಟಿಗೆಗಳಿಂದ ಮನೆಗಳನ್ನ ಕಟ್ಕೊಳ್ತಾನೆ. ನಂತರ ಬೆಳೆದಿರೋ ಅಂಥದ್ದನ್ನು ಕಾಪಾಡೋದಕ್ಕೆ ಹ್ಯಾಂಡ್ಮೇಡ್ ಪಾಟ್ಸ್ ಮಾಡ್ತಾನೆ. ನಂತರ ಚಕ್ರದ ಪರಿಚಯ ಆದಾಗ ಉತ್ತಮವಾದಂಥ ಪಾಟ್ಸ್ಗಳು ಅಂದರೆ ಮಡಕೆಗಳನ್ನ ಉತ್ತಮವಾದಂಥ ಮಡಕೆಗಳ ಬಳಕೆ ಆಗೋದಕ್ಕೆ ಶುರು ಆಗುತ್ತೆ. ಇನ್ನು ನಂತರ ಮೊದಲ ಲೋಹದ ಬಳಕೆ ಆಗುತ್ತೆ. ಯಾವುದು? ಕಾಪರ್ ಅಂತ ಅಂದರೆ ತಾಮ್ರ ಮತ್ತು ತವರವನ್ನು ಸೇರಿಸಿ ಕಂಚು ಉತ್ಪಾದನೆ ಆಗುತ್ತೆ. ಓಕೆ. ಇನ್ನು ಕಂಚು ಅತ್ಯುತ್ತಮವಾಗಿ ಬಳಕೆ ಆಗಿದ್ದು ಸೌತ್ ಇಂಡಿಯಾದಲ್ಲಿ. ಓಕೆ. ಕಾಪರ್ ಬ್ರಾನ್ಸ್ ಸ್ಟೋನ್ ಏಜ್ ಯಾವಾಗ, ಅಥವಾ ತಾಮ್ರ ಕಂಚಿನ ಶಿಲಾಯುಗ 5 ವರ್ಷಗಳ ಹಿಂದೆಯಿಂದ ಶುರುವಾಗಿದ್ದು. ಅದಾದ ನಂತರ ಇದು ಜಾಸ್ತಿ ಕಂಡು ಬಂದದ್ದು ಹರಪ್ಪನ್ ಸಿವಿಲೈಸೇಷನಲ್ಲಿ, ಹರಪ್ಪನ್ ನಾಗರಿಕತೆ. ಓಕೆ. ಇನ್ನು ಬ್ರಾನ್ಸು ಕರ್ನಾಟಕ ಅನ್ನೋದಕ್ಕಿಂತ ಸೌತ್ ಇಂಡಿಯಾದಲ್ಲಿ ಹೆಚ್ಚು ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದು. ರೀಸನ್ ಇಷ್ಟೇ, ಟಿನ್ ಏನಿದೆ, ತವರ ಅಂತ ಏನು ಹೇಳ್ತೀವಿ, ಅದು ಸೌತ್ ಈಸ್ಟ್ ಕಂಟ್ರೀಸ್ ಏನಿದೆ, ಸಿಂಗಾಪುರ, ಮಲೇಷಿಯಾ ಅಥವಾ ಇಂಡೋನೇಷ್ಯಾ, ಈ ಥರ ಜಾಗದಿಂದ ಟಿನ್ನ ಹಡಗಿನಲ್ಲಿ ತಂದು ಅದನ್ನು ಬ್ರಾನ್ಸಿಗೆ ಇದು ಮಾಡಿ, ನಂತರ ಬ್ರಾನ್ಸ್ ಅಥವಾ ತಾಮ್ರ ಏನಿದೆ ಅದನ್ನು ಹೆಚ್ಚಾಗಿ ಬಳಸೋದಕ್ಕೆ ಶುರು ಮಾಡ್ತಾರೆ. ಏನು, ದೇವರ ಒಂದು ವಿಗ್ರಹಗಳು ಮತ್ತೊಂದು ಮಾಡೋದಕ್ಕೆ. ನಂತರ ಐರನ್ ಏಜ್ ನೋಡ್ಬೋದು. ಐರನ್ ಏಜು ಮೆಗಾಲಿಥಿಕ್ ಕಲ್ಚರ್ ಅಂತ ಹೇಳ್ತೀವಿ. 3500 ವರ್ಷಗಳ ಹಿಂದೆಯಿಂದ ಶುರುವಾಗಿರುವಂಥದ್ದು. ಇದರಿಂದ ಉತ್ತಮ ಕೃಷಿ ಫಲವತ್ತತೆ ಹೆಚ್ಚಾಗ್ತಾ ಹೋಗ್ತದೆ. ಈ ಕೃಷಿ ಫಲವತ್ತತೆ ಹೆಚ್ಚಾಗ್ತಾ ಹೋದಂಗೆ ಏನಾಗುತ್ತೆ, ಅದನ್ನು ಕೃಷಿ ಲಾಭವನ್ನು ಏನೋ ನಿಯಂತ್ರಣ ಮಾಡಬೇಕು. ಆ ನಿಯಂತ್ರಣ ಮಾಡೋದಕ್ಕೆ ಅಂತ ಒಂದು ಪ್ರಭುತ್ವ ಹುಟ್ಕೊಳ್ತದೆ 2500 ವರ್ಷಗಳ ಹಿಂದೆ. ಆ ಪ್ರಭುತ್ವ ಮುಂದೊಂದು ಸಮಯ ಏನಾಗುತ್ತೆ, ಗಣರಾಜ್ಯ ಆಗಿ ಆಗುತ್ತೆ. ನಂದಾಸ್ ಇರ್ಬೋದು, ಮೌರ್ಯಾಸ್ ಇರ್ಬೋದು. ಓಕೆ. ಸೊ ಇಷ್ಟು ಸ್ನೇಹಿತರೆ ಫಸ್ಟ್ ಕ್ಲಾಸ್ನಲ್ಲಿ ನಾವು ಅಬ್ಸರ್ವ್ ಮಾಡಿರೋವಂಥದ್ದು. ನೆಕ್ಸ್ಟು ನೋಡಿ, ನಿಮ್ಮ 2ನೇ ಕ್ಲಾಸನ್ನು ಆಲ್ರೆಡಿ ರೆಡಿ ಇದೆ. ಓಕೆನಾ, ಆಲ್ರೆಡಿ ರೆಡಿ ಇದೆ. ಇದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡ್ತೀವಿ. ಸೊ ನಾನು ನಿಮಗೆ ಕೇಳೋದು ಇಷ್ಟೆ, ಏನು ಅಂತ ಅಂದರೆ ಸಿಂಪಲ್ ನೋಡಿ, ಇದೇ ರೀತಿ 6th 10th ಸ್ಟ್ಯಾಂಡರ್ಡ್ವರೆಗೂ ಪ್ರತಿ ಕ್ಲಾಸು, ಆಯಿತಾ, ಸೋಷಲ್ಲು ಮತ್ತು ಸೈನ್ಸು. ಫಸ್ಟು ಸೋಷಲಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಂಗ್ಲೀಷು ಈ ಕಡೆ ಒಂದು ಭಾಗ ಇಂಗ್ಲೀಷಲ್ಲಿರುತ್ತೆ, ಈ ಕಡೆ ಒಂದು ಭಾಗ ಕನ್ನಡದಲ್ಲಿರುತ್ತೆ. ಇದರಿಂದ ಏನಾಗುತ್ತೆ, ನೀವು ಇಂಗ್ಲೀಷಲ್ಲೂ ಕಲಿಬೋದು, ಕನ್ನಡದಲ್ಲೂ ಕಲಿಬೋದು. ಕೆಲವೊಬ್ಬರಿಗೆ ಇಂಗ್ಲೀಷಲ್ಲಿ ಕಲಿಯೋದಕ್ಕಾಗ್ತಾ ಇಲ್ಲ ಅಂದಾಗ ಕನ್ನಡದಲ್ಲಿ
ನೋಡ್ತೀರಾ. ಕನ್ನಡದಲ್ಲಿ ಇದು ಮಾಡೋಕ್ಕಾಗ್ತಾಯಿಲ್ಲ, ಇಂಗ್ಲೀಷಲ್ಲಿ ಜೊತೆಗೆ ಹೋಗೋದ್ರಿಂದ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆಯಿತಾ? ಮತ್ತು ಇನ್ನೊಂದು ನನ್ನ ಕಡೆಯಿಂದ ಅಭಿಪ್ರಾಯ ಏನು ಅಂತಂದರೆ, ನೀವು ಇದನ್ನು ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ನಾನು ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳು ಅಂತ ಹೇಳ್ತೀನಿ, ಅದನ್ನು ನಿಮ್ಮದೇ ಆದಂಥ ಬರವಣಿಗೆಯಲ್ಲಿ ಹ್ಯಾಂಡ್ ರಿಟನ್ ನೋಟ್ಸು ಬೆಸ್ಟು. ಆಯಿತಾ? ನಾವೇನೇ ಅಂಡರ್ಲೈನು ಮತ್ತೊಂದು ಮಾಡಿದ್ರೆ ನೀವು ಅಸ್ಯೂಮ್ ಮಾಡ್ಕೊಳ್ಳಿ, 6ನೇ ಕ್ಲಾಸಿಂದ 10ನೇ ಕ್ಲಾಸು ಅಂದರೆ ಹತ್ರ ಒಂದು ಕ್ಲಾಸಿಗೆ 2 ಭಾಗ ಇರುತ್ತೆ, ಪಾರ್ಟ್ 1 ಪಾರ್ಟ್ 2 ಅಂತ. ಇಲ್ಲಿಗೆ ನಮಗೆ 10 ಬುಕ್ಗಳಾಗೋಗ್ಬಿಡುತ್ತೆ. 10 ಬುಕ್ಗಳು ಹೈಲೈಟ್ ಮಾಡಿರೋ ಓದೋದು ಹೆಂಗೈತೆ ಅಂದರೆ, ಒಂದೊಂದು ಬುಕ್ಕು 150 ಪೇಜು ಅಂತಂದರೆ 300 ಇಂಟು 10 ಅಂದರೆ 3000 ಪೇಜು ನೀವು ಹೈಲೈಟ್ ಮಾಡಿರೋ ನೋಡ್ಕೊಳ್ಳೋ ಬದಲು ಹ್ಯಾಂಡ್ ರಿಟನ್ ನೋಟು ಇದನ್ನೇನೇ ಬೇಕಾದ್ರೆ ನೀವು 300 ಪೇಜಿಗೆ ಬರ್ಕೊಂಡ್ರೂ ಬೇಜಾನಾಯಿತು. ಈ 300 ಪೇಜ್ ರಿವಿಷನ್ ಮಾಡಿದ್ರೆ ನಿಮಗೆ ಎಕ್ಸಾಮಲ್ಲಿ ಕನಿಷ್ಠ ಪಕ್ಷ 50 ಕ್ವಶನ್ ಕಂಡ್ರೂ ಎಷ್ಟೋ ಮುನ್ನಡೆಯಲ್ಲಿರ್ತೀರ ನೀವು. ಓಕೆ, ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟು. ಮತ್ತು ಇನ್ನೊಂದು, ಈ ಒಂದು ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡೋದಕ್ಕೆ ಮೇನ್ ರೀಸನ್ನು ಸ್ಟೂಡೆಂಟ್ಸು. ಸುಮಾರು ಜನ ಏನು ಸ್ಟೇಟ್ ಬುಕ್ಸ್ ಮುಖಾಂತರ ಮಾಡಿದ್ರೆ ತುಂಬ ಒಳ್ಳೆಯದು, ನಮಗೂ ಅನುಕೂಲ ಆಗುತ್ತೆ ಅಂತಿದ್ರು. ಸುಮಾರು ಜನಕ್ಕೆ ಬೇಸಿಕ್ಸನ್ನು ತುಂಬ ಹೊಡ್ತಾ ಇರುತ್ತೆ, ಅಂದರೆ ಬೇಸಿಕ್ಸ್ ಅಷ್ಟಾಗಿ ಗೊತ್ತಿರಲ್ಲ. ಸೊ ನಾನು ಹೇಳೋದಾದರೆ, ಈ ಒಂದು ಬೇಸಿಕ್ ಕ್ಲಾಸ್ ಅಂದರೆ ಈ ಒಂದು ಕೋರ್ಸ್ನ ಯಾರು ತೊಗೋಬೋದು ಅಂದರೆ, ನೀವು ಇನ್ನೂ ಪ್ರಿಪರೇಷನ್ ಸ್ಟಾರ್ಟೇ ಮಾಡಿಲ್ಲ, ಇದೇ ಫಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಆಯಿತಾ, ಇನ್ನೂ ಅಂಬೆಗಾಲಿಡ್ತಾ ಇದ್ದೀವಿ, ಅವರು ತೊಗೋಬೋದು. ಅಥವಾ ನೀವು ಆಲ್ರೆಡಿ ವೆಟ್ರನ್ನು, ನೀವು ಆಲ್ರೆಡಿ ಎಲ್ಲ ಓದಿದ್ದೀನಿ, ನನಗಿವಾಗ ರಿವಿಷನ್ ಮಾಡಬೇಕು, ರಿವರ್ಸ್ ಇಂಜಿನಿಯರಿಂಗ್ ಪ್ರಾಸೆಸ್ ಅಂತ ಹೇಳ್ತಾರೆ. ಒಳ್ಳೊಳ್ಳೆ ಬುಕ್ಗಳನ್ನ ಓದಿ, ಅಂದರೆ ಫಾರ್ ಎಕ್ಸಾಂಪಲ್ ಲಕ್ಷ್ಮೀಕಾಂತ್ ಪೊಲಿಟಿ ಬೈಬಲ್ ಅಂತ ಅಂತಾರೆ, ಲಕ್ಷ್ಮೀಕಾಂತ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೈಬಲ್. ಇದು ಓದಿದ ನಂತರ ಕೆಲವರು ಏನು ಮಾಡ್ತಾರೆ, NCERT ಪೊಲಿಟಿಯಲ್ಲಿ ಓದ್ತಾರೆ. ಇದು ಒಳ್ಳೆಯದೇನೆ. ಏನು ಅಂದರೆ ರಿವರ್ಸ್ ಇಂಜಿನಿಯರಿಂಗ್ ಅಂದರೆ ಆಲ್ರೆಡಿ ಮೇಲಿನ ಅಂಥದ್ದು ಓದಿದ್ದೀರಾ, ಕೆಳಗಡೆ ಇನ್ನೂ ಬೇಸಿಕ್ ಫೌಂಡೇಶನ್ ನಿಮಗೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಓಕೆ, ಸೊ ಅಂಬೆಗಾಲಿಡೋ ಅಂಥದ್ದು ಫಸ್ಟು ಇನ್ನೂ ಕ್ಲಾಸಿಗೆ ಸೇರಬೇಕು ಅಂದ್ಕೊಂಡಿರೋ ಅಂಥವ್ರು ಎಲ್ಲೂ ಗೊತ್ತಿಲ್ಲ ಅಂದರೆ ಈ ಕೋರ್ಸ್ನ ನೀವು ಆರಾಮಾಗಿ ಕಣ್ಮುಚ್ಕೊಂಡು ಸೇರ್ಕೋಬೋದು, ಈ ಒಂದು ಬ್ಯಾಚ್ನ. ಆಯಿತಾ? ನಂತರ ರಿವರ್ಸ್ ಇಂಜಿನಿಯರಿಂಗ್ ಆಲ್ರೆಡಿ ಪ್ರಿಪ್ರೇಷನಲ್ಲಿದ್ದೀರಾ, ಅವರು ಸಹ ಇಂಥ ಒಂದು ಬ್ಯಾಚ್ನ ನೀವು ಸೇರ್ಕೋಬೋದು. ಇನ್ನು ಈ ಬ್ಯಾಚು ಹೇಗೆ ಸೇರ್ಕೊಳ್ಳೋದು, ಯಾವಾಗ ಕ್ಲಾಸು, ಏನು ಎತ್ತ ಅಂತ ಅಂದರೆ ನೀವು ಈ ನಂಬರಿಗೆ ಕರೆ ಮಾಡ್ಬೋದು. ಜಾಸ್ತಿ ಏನಿಲ್ಲ, ಸಿಂಪಲಾಗಿ ಏನು ಅಂತ ಅಂದರೆ, ನಿಮಗೆ 1 ವೀಕ್ ಅಂತ ಅಂದರೆ 1 ವೀಕಿಗೆ 2-3 ಕ್ಲಾಸ್ ಇರುತ್ತೆ. ಓಕೆ, ಈ 2-3 ಕ್ಲಾಸ್ ಏನಾಗುತ್ತೆ ನಿಮಗೆ ಚೆನ್ನಾಗಿ ರಿವಿಷನ್ ಮಾಡ್ಬೋದು. ಆಮೇಲೆ ಇನ್ನೊಂದೇನು ಅಂತಂದರೆ ವಿಡಿಯೋ ಕ್ಲಾಸಸ್. ಇವಾಗ ಅಸ್ಯೂಮ್ ಇದೊಂದು ಕ್ಲಾಸ್ ಆಗಿದೆ, ಈ ಕ್ಲಾಸ್ ಆದ ನಂತರ ನಾನೇನು ಮಾಡ್ತೀನಿ, 50ರಿಂದ 60 ಕ್ವಶನ್ನು, ಅಂದರೆ ಲೆಕ್ಕ ಹಾಕಿ ಒಂದು ಚಾಪ್ಟರ್ ಮೇಲೇ 50ರಿಂದ 60 ಕ್ವಶನ್ನು ಎಲ್ಲ ರೀತಿ, ಅದು ಫ್ಯಾಕ್ಟ್ ಆಗಿರ್ಬೋದು, ಕಾನ್ಸೆಪ್ಟ್ ಆಗಿರ್ಬೋದು, ಸ್ಟೇಟ್ಮೆಂಟ್ ಬೇಸ್ಡ್ ಆಗಿರ್ಬೋದು. ನೀವು KPSCಗಾನ ಓದಿ, ಏನು ಓದಿ, ಬೇಕಾದ್ರೆ UPSCಗಾದರೂ ಇದು ಮಾಡಿ. ಸೊ ಈ ಒಂದು ಹಂತದಲ್ಲಿ ನಿಮ್ಮ ಪ್ರಿಪ್ರೇಷನ್ ತೊಗೊಂಡೋದ್ರೆ ಯಾವುದೇ ಎಕ್ಸಾಮಿಗೂ ಕಣ್ಮುಚ್ಕೊಂಡೋಗಿ ಹಾಕ್ಬರ್ಬೋದು. ಆಮೇಲೆ ಏನು ಸಹ ಕಣ್ಮುಚ್ಕೊಂಡು ಹೋಗಿ ಹಾಕಿ ಬಂದರೆ ಯಾವುದಾದ್ರು ತಪ್ಪು ಹಾಕಲ್ವಾ? ಹೌದು. ಸೊ ಕಣ್ಣು ಬಿಟ್ಕೊಂಡೆ ಹಾಕಿ ಬನ್ನಿ, ತೊಂದರೆ ಇಲ್ಲ, ಆಯಿತಾ? ಸೊ ಇಲ್ಲಿ ಏನು ಹೇಳ್ತಾ ಇದ್ದೀನಿ, ನೆಕ್ಸ್ಟು ಈ ವಿಡಿಯೋ ಬಂದ ನಂತರ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬಿಡ್ತೀನಿ. ಅದು ಯಾವ ಥರ ಇರುತ್ತೆ ಅಂತಂದರೆ, ಈ ಒಂದು MCQs ಇಟ್ಕೊಂಡು ನೆಕ್ಸ್ಟ್ ವಿಡಿಯೋ ಇರುತ್ತೆ, 50 to 60 ಕ್ವಶನ್ಸ್ ಏನಿರುತ್ತೆ ಅದನ್ನು ಡಿಸ್ಕಷನ್ ಮಾಡೋ ಅಂಥದ್ದು. ಓಕೆ, ಸೊ ನನಗೆ ಇದನ್ನು ಮತ್ತಿನ್ನೊಂದೇನು ಅಂತಂದರೆ, ಜೆನ್ಯೂನ್ ಸ್ಟೂಡೆಂಟ್ಸ್ ಬೇಕಾಗುತ್ತೆ. ಓಕೆ, ಸೊ ಪಕ್ಕ ಓದಬೇಕು, ಮಾಡಬೇಕು, ಏನಾದರೂ ಒಂದು ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋಂಥವ್ರಿಗೆ ಒಳ್ಳೆಯ ಬ್ಯಾಚು ಸೇರ್ಕೋಬೋದು. ಇನ್ನೊಮ್ಮೆ ಹೇಳೋ ಹಾಗೆ ನೀವು ಈ ನಂಬರಿಗೆ ಇದು ಮಾಡಿ, 8527450489 ಈ ನಂಬರಿಗೆ ಕರೆ ಮಾಡಿ. ಏನು ಬ್ಯಾಚು ಡೀಟೇಲ್ಸು ಮತ್ತೊಂದು ಎಲ್ಲ ನಿಮಗೆ ಸಿಗುತ್ತೆ. ಓಕೆ, ಫೈನ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು 2ನೇ ಚಾಪ್ಟರ್ ಏನಿದೆ ಅದನ್ನು ಡಿಸ್ಕಷನ್ ಮಾಡ್ತೀನಿ.
ಸೊ ಫೈನ್, ಅಲ್ಲಿವರೆಗೂ ಧನ್ಯವಾದ. ಟೇಕ್ ಕೇರ್, ಸ್ಟಡಿ ವೆಲ್. ಓಕೆ, ಥ್ಯಾಂಕ್ ಯು.